ನಮಸ್ಕಾರ ಜನರೇ, ವೆಲ್ಕಮ್ ಟು ರೈಸ್ ಬಾತ್ ಪಾಡ್ಕ್ಯಾಸ್ಟ್ ಬ್ರಾಟ್ ಯು ಬೈ ಟ್ರಿಪಲ್ ಎಚ್ ಆ್ಯಂಡ್ ಸ್ಟೆಫನಿ ಮಿಕ್ಮೋಹನ್. ಈ ಪಾಡ್ಕ್ಯಾಸ್ಟ್ ಯಾರನ್ನು ಹರ್ಟ್ ಮಾಡೋಕ್ಕೆ ಮಾಡಿಲ್ಲ. ಹಾಗೆ ನಿಮಗೆ ಹರ್ಟ್ ಆದರೆ ಹೋಗಿ ಬರ್ನಾಲ್ ಹಚ್ಕೊಳ್ಳಿ. ನಮಸ್ಕಾರ, ವೆಲ್ಕಮ್ ಟು ಇನ್ನೊಂದು ಎಪಿಸೋಡ್ ಆಫ್ ವಾಯ್ಸ್ ಬಾತ್. ಇವತ್ತು ನಾನು ಒಬ್ಬನೇ ಟ್ರಿಪಲ್ ಎಚ್ ಮಾತ್ರ ಬಂದಿದ್ದೀನಿ. ನಮ್ಮ ಸ್ಟೆಫನಿಗೆ ಏನೋ ಇನ್ನೂ ತುಂಬ ದೊಡ್ಡ ಏನು ಕಿದ್ದಬಾಕ ಕೆಲಸಗಳಿದೆ, ಸೊ ಅವ್ರ ಕೈಯಲ್ಲಿ ಬರೋಕ್ಕಾಗಿಲ್ಲ. ಇವತ್ತು ಅವ್ರು ಸಖತ್ ಬ್ಯುಸಿ ಇದ್ದಾರೆ. ನಾವು ಏನು ಮಾಡೋಕ್ಕೆ ಕೆಲಸ ಇಲ್ದಿರ ಹೊಡ್ಕೊಂಡು ಗೋಡೆ ಪೇಂಟ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಇದು ಏನದ್ರ ಬಗ್ಗೆ ಮಾತಾಡೋಣ ಅಪ್ಪ, ನಮ್ಗೇನು ಇಂಟ್ರೆಸ್ಟ್ ಆಗೋದು ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಬಂದು ನಾವು ಆಂಟರ್ಪ್ರನರ್ಶಿಪ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಆಂಟರ್ಪ್ರನರ್ಶಿಪ್ ಹೇಳೋದಕ್ಕೆ ತುಂಬ ಕಷ್ಟ ಇದೆ. ಆಂಟರ್ಪ್ರನರ್ಶಿಪ್, ಸೊ ಆಂಟರ್ಪ್ರನರ್ಶಿಪ್ ಅಂದರೆ ಏನಪ್ಪ? ಆಂಟರ್ಪ್ರನರ್ಶಿಪ್ ಅಂದರೆ ಬಿಸ್ನೆಸ್. ನಾವು ಬಿಸ್ನೆಸ್ ಮಾಡೋದು, ನಮ್ಮ ಓನಾಗಿ ಬಿಸ್ನೆಸ್ ಮಾಡೋದು, ಏನಾದ್ರು ಓನಾಗಿ ಸ್ಟಾರ್ಟ್ ಮಾಡೋದು. ಸೊ ಅದು ಬಂದು ಜನರಲ್ ಆಗಿ ಹೇಳಿದ್ರೆ ಅದು ಆಂಟರ್ಪ್ರನರ್ಶಿಪ್ ಅಂತ ಹೇಳ್ಬೋದು. ಯಾಕೆ ನನಗೆ ಆಲ್ ಆಫ್ ಅ ಸಡನ್ ಈ ಸಿಚುವೇಷನಲ್ಲಿ ಆಂಟರ್ಪ್ರನರ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಇಂಟ್ರೆಸ್ಟ್ ಬಂತಂತ ಕೇಳಿದರೆ, ಒಂದು 2 ವರ್ಷ ಹಿಂದೆ ನಾನು ಏನೋ ನಮ್ಗೆ ಆ ಕಂಪನಿಯಿಂದ ಹೋಗಪ್ಪ ಅಂತ US ಕಳಿಸಿದ್ರು. ನಾನು ಹೋದೆ. ಅದೇನೋ ಒಂದು ತುಕಾಲಿ ಕೆಲಸಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿದ್ದಾಗ ನಾನು ಇದ್ದಿದ್ದ ಹೋಟೆಲಲ್ಲಿ ಟಿ ವಿ ಇತ್ತು. ಅಫ್ಕೋರ್ಸ್ ಎಲ್ಲ ಹೋಟೆಲಲ್ಲೂ ಟಿ ವಿ ಇದ್ದೇ ಇರುತ್ತಲ್ಲ. ನಾನು ಇದ್ದಿದ್ದ ಹೋಟೆಲಲ್ಲಿ ಟಿ ವಿ ಇದ್ದಾಗ ನಾನು ಅಲ್ಲಿ ಆನ್ ಮಾಡಿ, ನನಗೆ ಬೋರ್ ಹೊಡಿತದಾಗ ಆ ಟಿ ವಿ ಆನ್ ಮಾಡಿದಾಗ ಅದರಲ್ಲಿ ನನಗೇನೋ ಒಂದೇ ಚಾನಲ್ ಬರೋ ಥರ ಇತ್ತು. ಒಂದು ಸ್ವಲ್ಪ ಚಾನಲ್ ಅಷ್ಟೇ ಇರ್ತಾಯಿತ್ತು. ಅದೇನೋ DTH ಥರ ಇತ್ತು. ಸ್ವಲ್ಪ ಚಾನಲ್ ಮಾತ್ರ ಬರ್ತಾಯಿತ್ತು. ಅದರಲ್ಲಿ ಒಂದು ಚಾನಲ್ಲಿ ರಿಪೀಟಾಗಿ ಬರೀ ಒಂದೇ ಪ್ರೋಗ್ರಾಮ್ ಬರ್ತಾನೆ ಇತ್ತು. ಆ್ಯಡ್ ಹಾಕೋದು ಮತ್ತೆ ಅದೇ ಪ್ರೋಗ್ರಾಮ್. ಏನಪ್ಪ ಪ್ರೋಗ್ರಾಮ್ ಇದು ಅಂತ ನೋಡಿದ್ರೆ, ಆ ಪ್ರೋಗ್ರಾಮ್ ಹೆಸರು ಬಂದು ಶಾರ್ಕ್ ಟ್ಯಾಂಕ್. ಆ ಪ್ರೋಗ್ರಾಮಲ್ಲಿ ಏನಂತ ನೀವು ನೋಡಿದ್ರೆ, ಆ ಪ್ರೋಗ್ರಾಮ್ದು ಲಾಜಿಕ್ ಏನಂತ ನೋಡಿದ್ರೆ, ಒಂದು 5 ರಿಚ್ ಇನ್ವೆಸ್ಟರ್ಸ್ ಇರ್ತಾರೆ. ರಿಚ್ ಪೀಪಲ್, ಲಿಟ್ರಲಿ ರಿಚ್ ಪೀಪಲ್, ಬಿಸ್ನೆಸ್ ಮಾಡಿ ದೊಡ್ಡ ರಿಚ್ ಇರ್ತಾರೆ. ಬಟ್ ಸೆಲ್ಫ್ ಮೇಡ್ ರಿಚ್ ಪೀಪಲ್, ನಾಟ್ ಅಕ್ವೈರ್ಡ್ ವೆಲ್ತ್ ಫ್ರಮ್ ದ ಫಾದರ್ ಆರ್ ಮದರ್, ಆ ಥರ. ಐ ಮೀನ್ ಏನೋ ಅವರು ವಂಶದಿಂದ ಬಂದಿರೋ ಕಾಸೋ ಗೀಸೋ ಏನೂ ಇಲ್ಲ. ರಿಚ್ ಪೀಪಲ್, ಅವರೇ ಸಂಪಾದನೆ ಮಾಡಿ, ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಪೀಪಲ್ ಇರ್ತಾರೆ. ಸೊ ಅವ್ರು 4 ಜನ 5 ಜನ ಇರ್ತಾರೆ. ಸೊ ಇವಾಗ ಏನಾಗುತ್ತಂದರೆ, ಈ ಆಂಟರ್ಪ್ರಿನರ್ಸ್ ಇರ್ತಾರಲ್ಲ, ಎನಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು, ಇಲ್ಲ ಸ್ಟಾರ್ಟ್ ಮಾಡಿ ಆಲ್ರೆಡಿ ರನ್ ಆಗ್ತಾರೋರು, ಇಲ್ಲ ರನ್ ಮಾಡಿ ಆಲ್ರೆಡಿ ಒಂದು ಲೆವೆಲಿಗೆ ಬಂದಿರೋರು, ಅವ್ರು ಬಂದು ಅವ್ರ ಬಿಸ್ನೆಸ್ ಐಡಿಯಾನ ಪಿಚ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಸೀಕ್ ಮಾಡ್ತಾರೆ. ಸೊ ಲಿಟ್ರಲಿ ಅದು ಹೆಂಗಂದರೆ, ದಟ್ ಇನ್ವೆಸ್ಟ್ಮೆಂಟ್ ಕುಡ್ ಬಿ ಇನ್ ಎಕ್ಸ್ಚೇಂಜ್ ಫಾರ್ ಶೇರ್ಸ್ ಆಫ್ ದ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ 30%ಗೆ $200,000 $300,000 US ಅಂತ ಹೇಳ್ತಾ ಇದ್ರು. ಆ ಥರ ಬಂದು ಇನ್ವೆಸ್ಟ್ಮೆಂಟ್ ಸೀಕ್ ಮಾಡ್ತಾರೆ. ಅವ್ರು ಪಿಚ್ ಮೇಲೆ, ಅವ್ರು ಹೆಂಗೆ ಪಿಚ್ ಮಾಡ್ತಾರೋ ಅದ್ರ ಮೇಲೆ ಓಕೆ ಅವ್ರ ಬಿಸ್ನೆಸ್ ಹೆಂಗೆ ಅಂತ ಅನಲೈಸ್ ಮಾಡಿ ಆ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ನನಗೆ ಏನು ನಿನಗೆ ಅಷ್ಟು ಇನ್ಸ್ಪೈರ್ ಆಗೋಯ್ತು ಅಂತ ನೋಡಿದ್ರೆ, ಅಲ್ಲಿ ಅವ್ರು ಪಿಚ್ ಮಾಡೋ ಬಿಸ್ನೆಸ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಅವರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾ ಇರುವಾಗ ನನಗೆ ಇದೆಲ್ಲ ಒಂದು ಬಿಸ್ನೆಸ್ಸಾ, ಇದಕ್ಕೆಲ್ಲ ಕಾಸು ಹಾಕ್ತಾರಾ ಅಂತ ನೋಡಿದರೆ, ಅವ್ರು ಲಾಸ್ಟಲ್ಲಿ ಆ ಬಿಸ್ನೆಸ್ ಎಷ್ಟು ಇವತ್ತು ಆ ಟೈಮ್ ತನಕ ಇನ್ಕಮ್ ಮಾಡಿದೆ ಅಂತ ನೋಡಿದ್ರೆ ನಮಗೆ ತಲೆ ಬುಡೆ ಓಡಲ್ಲ, ಅಷ್ಟು ಇನ್ಕಮ್ ಮಾಡಿರುತ್ತೆ. ಒಂದು ಸ್ಟಾರ್ಟ್ ಮಾಡಿ 1 ವರ್ಷದಲ್ಲೇ ಹಿ ವುಡ್ ಹ್ಯಾವ್ ಅರ್ನ್ಡ್ ಅರೌಂಡ್ $200,000 $300,000 ಫಾರ್ ಅ ಸಿಂಪಲ್ ಬಿಸ್ನೆಸ್ ವಿಚ್ ಡಸಂಟ್ ಈವನ್ ಮೇಕ್ ಸೆನ್ಸ್. ಅದು ತುಂಬ ಸಿಂಪಲ್ ಬಿಸ್ನೆಸ್ ಆಗಿರುತ್ತೆ. ಅದು ನೋಡಿದ್ರೆ $200,000 $300,000 ಮಾಡಿರುತ್ತೆ. ಸೊ ಹೆಂಗಪ್ಪ ಇವರು ಅಂತ ನೋಡಿದಾಗಲೂ ನೀವು ನೋಡಿದ್ರೆ, ಅವರು ಇನ್ವೆಸ್ಟ್ ಮಾಡಿರೋ ಬಿಸ್ನೆಸ್, ದೇರ್ ಆಲ್ ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಆಲ್ ಇನ್. ಅವ್ರ ಹತ್ರ ಇರೋದು ಮನೆಗೇನೆ ಎಲ್ಲ ಮಾರಿ, ಅವರು ಮನೆ ಮಾರ್ಟ್ಗೇಜಿಗೆ ಇಟ್ಟು ಲೋನ್ ತೊಗೊಂಡು ಎಲ್ಲ ಮಾಡಿ ಆ ಬಿಸ್ನೆಸ್ಸಲ್ಲಿ ಹಾಕಿ, ಓಕೆ ಸಮ್ ಆಫ್ ದೆಮ್ ಸಕ್ಸೀಡೆಡ್, ಸಮ್ ಆಫ್ ದೆಮ್ ಹ್ಯಾಸ್ ನಾಟ್ ಸಕ್ಸೀಡೆಡ್. ಆದರೆ ಅದೊಂದು ಆಂಟರ್ಪ್ರನರ್ಶಿಪ್ ಡ್ರೈವ್ ಇದೆ ಅಲ್ಲಿ. ಆ ಡ್ರೈವ್ ನೋಡಿದ್ರೆ ನೀವು ತುಂಬ ಇನ್ಸ್ಪೈರ್ ಆಗುತ್ತೆ. ಆ ಶೋ ನೀವು ಒಂದು ಪಿಚ್ ಒಂದು 15 ಮಿನಿಟ್ಸ್ ಇರುತ್ತೆ. ಅವ್ರು ಕೇಳೋ ಕ್ವೆಶನ್ಗೆ ಇವ್ರಿಗೆ ಸಾಲಿಡಾಗಿ ಆನ್ಸರ್ ಮಾಡಿ ಆ ಇನ್ವೆಸ್ಟ್ಮೆಂಟ್ನ ಸೆಕ್ಯೂರ್ ಮಾಡೋ ತನಕ ಆ ಟರ್ನ್ ಆಫ್ ಇವೆಂಟ್ಸ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನನಗೆ ಏನರಲ್ಲಿ ಇದಾಗುತ್ತೆ ಅಂದರೆ, ಅವ್ರ ಹತ್ರ ಅವರು ಟಿ ವಿಯಲ್ಲಿ ಒಂದು ಶೋ ಮಾಡೋಷ್ಟು ದೇ ಕೆ ಹ್ಯಾವ್ ಅನ್ ಆಂಟರ್ಪ್ರನರ್ಶಿಪ್ ಪುಷ್, ಇಲ್ಲ ಆ ಬಿಸ್ನೆಸ್ ಮೈಂಡ್ ಇದೆ ಅಂತ ಹೇಳಿದಾಗ, ನಮ್ಮ ಇಂಡಿಯಾದಲ್ಲಿ ಯಾಕೆ ಈ ಆಂಟರ್ಪ್ರನರ್ಶಿಪ್ ಬಗ್ಗೆ ತುಂಬ ಮಾತೇ ಇಲ್ಲ? ಯಾಕಂದರೆ ಅವ್ರ ಇದರಲ್ಲಿ ನೋಡಿದ್ರೆ ನೀವು ವೆರಿ ಯಂಗ್ ಪೀಪಲ್, ರೈಟ್ ಫ್ರಮ್ ಕಾಲೇಜಿಂದನೇ ದೇ ಹ್ಯಾವ್ ದಟ್. ನಾಟ್ ಎವ್ರಿಬಡಿ ಗೋಸ್ ಇನ್ ಟು ಕಾಲೇಜ್ ಲೈಕ್ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹೋಗ್ತಾ ಇಲ್ಲ. ಎಲ್ಲರೂ ಬಂದ್ಬಿಟ್ಟು ಓಕೆ ಐ ಹ್ಯಾವ್ ಟು ಡೂ ಸಮಥಿಂಗ್. ಆ ಮೈಂಡ್ ಸೆಟ್ ನನಗೇನೋ ಅಲ್ಲಿ ಚೇಂಜ್ ಇರೋ ಥರ ಒಂದು ಫೀಲ್ ಬಂತು. ಸೊ ಅದಕ್ಕೆ ಸರಿ ಇವತ್ತು ಆಂಟರ್ಪ್ರನರ್ಶಿಪ್ ಬಗ್ಗೆ
ಬಗ್ಗೆ ನಾವು ಮಾತಾಡೋಣ. ವಾಟ್ ಈಸ್ ದ ಸಿಚುವೇಶನ್ ಆರ್ ವಾಟ್, ಇದು ಬಂದು ತುಂಬ ಜನರಲ್ ಮಾತೆ, ಏನು ನಾನು ತುಂಬ ಡೀಪಾಗಿ ನಂಬರ್ಸ್ ಎಲ್ಲ ಮಾತಾಡಲ್ಲ. ಸೊ ವಾಟ್ ಈಸ್ ದ ಸಿಚುವೇಶನ್ ಇನ್ ಇಂಡಿಯಾ ಆನ್ ಆಂಟರ್ಪ್ರಿನರ್ಶಿಪ್ ಅಷ್ಟೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ನಾನು ಒಂದು ತುಂಬ ರೀಸೆಂಟ್ ಟೈಮ್ಸಲ್ಲಿ ನಾನು ಒಂದು ಫೇಸ್ಬುಕ್ಕು ಮತ್ತು ನಮ್ಮ ಲಿಂಕ್ಡ್ಇನ್ ಪೇಜಲ್ಲಿ ಈ ಚೈನೀಸ್ ಇಶ್ಯೂ ಎಲ್ಲ ಬಂದಾಗ, ಅದಕ್ಕೆ ಚೈನೀಸ್ ಈ ಟಿಕ್ಟಾಕ್ ಎಲ್ಲ ಬ್ಯಾನ್ ಮಾಡೋಕ್ಕೆ ಸ್ವಲ್ಪ ದಿವಸ ಹಿಂದೆ ನಾನು ನನ್ನ ಫೇಸ್ಬುಕ್ಕಲ್ಲೂ ಮತ್ತು ನನ್ನ ಲಿಂಕ್ಡ್ಇನ್ನಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ಏನು ಹಾಕಿದೆ ಅಂದರೆ, ಆವಾಗಲೇ ಆ ಚೈನೀಸ್ ಪ್ರಾಡಕ್ಟ್ಸ್ ಎಲ್ಲ ಬ್ಯಾನ್ ಮಾಡಬೇಕು, ಆ ಶೂಟ್ ಬಾರ್ಡರಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಚೈನೀಸ್ ಪ್ರಾಡಕ್ಟ್ಸ್ನೆಲ್ಲ ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ಅಂತ ಮಾತು ಶುರುವಾಗಿತ್ತು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾನು ಏನು ಪೋಸ್ಟ್ ಹಾಕಿದೆ ಅಂದರೆ, ಓಕೆ, ನಾನು ಬಂದ್ಬಿಟ್ಟು ಇಂಡಿಯಾದಲ್ಲಿ ಇದ್ದೀನಿ. ಓಕೆ, ನೀವು ಇಂಡಿಯಾದಲ್ಲಿ ಇದ್ಕೊಂಡು ಚೈನೀಸ್ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡೋದು ಅಷ್ಟು ಕರೆಕ್ಟ್ ಐಡಿಯಾನಾ? ಬಿಕಾಸ್ ನಾನು ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಎ ಬೇಸಿಕ್ ನಾರ್ಮಲ್ ಇಂಜಿನಿಯರ್ ವರ್ಕಿಂಗ್ ಇನ್ ಸಮ್ ಸಿಟಿ ಕಂಪ್ನಿ. ಓಕೆ, ಹೋಗ್ತಾ ಇದೆ. ಸೊ ನಾನು ಬಂದ್ಬಿಟ್ಟು ಒಂದು ಎಕನಾಮಿಸ್ಟೋ ಇಲ್ಲ ಒಂದು ಸ್ಟ್ಯಾಟಿಸ್ಟಿಷಿಯನ್ ಇಲ್ಲ ಸ್ಟ್ಯಾಟಿಸ್ಟಿಕ್ಸ್ ಓದಿರೋನೋ ಏನೂ ಇಲ್ಲ. ನನಗೆ ಐ ಆಮ್ ಎ ಜನರಲ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಸ್ಟ್ಯಾಂಡ್ ಪಾಯಿಂಟಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಫೋನ್, ಅದು ಬಂದು ಆಲ್ಮೋಸ್ಟ್ ಈ ಲೋಕದಲ್ಲಿರೋ ಎಲ್ಲರ ಹತ್ರ ಕೈಯಲ್ಲೂ ಇರೋದು ಬಂದು ಒಂದು ಮೊಬೈಲ್ ಫೋನ್. ಆ ಮೊಬೈಲ್ ಫೋನ್ ನಮ್ಮ ಇಂಡಿಯಾದಲ್ಲಿ ನೀವು ತೊಗೊಂಡ್ರು, ನಾವು ಎಲ್ಲಿ ನೋಡಿದ್ರು ನಮ್ಮ ಹತ್ರ ಮೇಜರ್ ಬ್ರ್ಯಾಂಡ್ ಇರೋದು ಬಂದು ಚೈನೀಸ್. ಸೊ ಆ ಸಿಚುವೇಷನಲ್ಲಿ ಪ್ಲಸ್ ನಮ್ಮ ಇಂಡಿಯನ್ ಮೇಡ್ ಮೊಬೈಲ್ ಫೋನ್ ಅಂತ ಯಾವುದು ಇಲ್ಲ ಅಟ್ ಪ್ರೆಸೆಂಟ್. ಪ್ಲಸ್ ನೀವು ಇಂಡಿಯನ್ ಮೇಡ್ ಮೊಬೈಲ್ ಫೋನ್ ಹೋದ್ರೂ ಇಟ್ ಇಸ್ ನಾಟ್ ದ ವ್ಯಾಲ್ಯೂ ಆ್ಯಡ್ ದಟ್ ಯು ಪೇ ದ ಮನಿ ಫಾರ್. ನಾನು ಆ್ಯಸ್ ಎ ಕನ್ಸ್ಯೂಮರ್, ನಾನು ಕೊಡೋ ಕಾಸಿಗೆ ನಾನು ಬರೋ ಫೋನು, ಬರೋ ಪ್ರಾಡಕ್ಟ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಎ ನೈಸ್ ವರ್ದಿ ಪ್ರಾಡಕ್ಟ್. ನಾನು ಸುಮ್ಮನೆ 10,000 ರೂಪಾಯಿ ಕೊಟ್ಬಿಟ್ಟು ಇದರ ಡಬ್ಬಾ ಫೋನ್ ಕಿತ್ತೋಗಿರೋ ಫೋನ್ ನಾನು ಈಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ನನಗೆ ಬಂದ್ಬಿಟ್ಟು ಒಳ್ಳೆ ಫೋನ್ ಬೇಕು. ಸೊ ಆ ಸ್ಟ್ಯಾಂಡ್ ಪಾಯಿಂಟಲ್ಲಿ ನೋಡಿದ್ರೆ ನನ್ನ ಹತ್ರ ಇರೋದು 1,000 ಫೋನಲ್ಲಿ ಮೇ ಬಿ ಒಂದು ಫೋನ್ ಇಂಡಿಯನ್ ಫೋನ್ ಮೇಕ್ ಇರಬಹುದು, ಆದರೆ ಮಿಕ್ಕಿದೆಲ್ಲ ಚೈನೀಸ್ ಫೋನೇ. ಸೊ ನನ್ನ ಪ್ರಕಾರ ಇಟ್ ವಾಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕನ್ಸ್ಯೂಮರ್. ನನ್ನ ಆ್ಯಸ್ ಅ ಕನ್ಸ್ಯೂಮರ್ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಹುಡುಕೊಂಡೋಗಿ ಬರೀ ಇಂಡಿಯನ್ ಮೇಡ್ ಫೋನ್ ತೊಗೋಬೇಕು ಅಂತ, ದಟ್ಸ್ ನಾಟ್ ವಾಟ್ ಐ ಶುಡ್ ಬಿ ಇಂಪೋಸ್ಡ್ ವಿತ್. ನನಗೆ ಓಕೆ, ಇಂಡಿಯನ್ ಮೇಡ್ ಫೋನ್ ಇದೆ, ಬಟ್ ಆ ಇಂಡಿಯನ್ ಮೇಡ್ ಫೋನ್ ಬಂದ್ಬಿಟ್ಟು ಈಕ್ವಲ್ ಕ್ವಾಲಿಟಿ ಆ್ಯಂಡ್ ಡೆಲಿವರಿ, ಪ್ರಾಮಿಸ್ ಡೆಲಿವರಿ ಈಕ್ವಲ್ ಟು ಚೈನಾ ಮೇಕ್ ಆರ್ ಅಟ್ಲೀಸ್ಟ್ ಅಬವ್ ಚೈನಾ ಮೇಕ್ ಆದರೆ ನಾನು ಇಂಡಿಯನ್ ಫೋನ್ ಆಫ್ಕೋರ್ಸ್ ತೊಗೋತೀನಿ. ಅದು ನಾನು ಕೊಡೋದಕ್ಕೆ ವ್ಯಾಲ್ಯೂ ಆಡೇ ಇಲ್ಲ ಅಂದಾಗ, ನಾನು ಬರೀ ಪೇಟ್ರಿಯಾಟಿಸಮ್ ಇಟ್ಕೊಂಡು ನಾನು ಇಂಡಿಯನ್ ಫೋನೇ ತೊಗೋತೀನಿ ಅಂತ ಹೋದರೆ ನನಗೆ ಫೋನೇ, ನಾನು ಇವತ್ತಿನ ಸಿಚುವೇಷನ್ಗೆ ನನಗೆ ಫೋನೇ ಇರಲ್ಲ. ಸೊ ಹೌ ಮೆನಿ ಆಫ್ ಅಸ್ ಓನ್ ಅನ್ ಇಂಡಿಯನ್ ಮೇಡ್ ಆಟೋಮೊಬೈಲ್? ಮೇ ಬಿ ಟಾಟಾ ಇರ್ಬೋದು ನಮ್ಮ ಹತ್ರ, ಆದರೆ ಟಾಟಾ ಎಷ್ಟು ಮಾರ್ಕೆಟ್ ಕ್ಯಾಪ್ಚರ್ ಆಗಿದೆ? ಅಫ್ಕೋರ್ಸ್ ಆರ್ ಮಾರ್ಕೆಟ್ ಇಸ್ ಆಲ್ರೆಡಿ ಕ್ಯಾಪ್ಚರ್ಡ್ ಬೈ ಜಾಪನೀಸ್ ಕಂಪನಿ, ಐ ಥಿಂಕ್ ಮಾರುತಿ ಸುಜುಕಿ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದಾರೆ, ಮಾರ್ಕೆಟ್ನ ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ. ವಿ ಹ್ಯಾವ್ ಮಹೀಂದ್ರಾ, ಬಟ್ ಆಲ್ರೆಡಿ ವಿ ಹ್ಯಾವ್ ಹ್ಯುಂಡೈ ವಿಚ್ ಇಸ್ ಆಲ್ರೆಡಿ ದ ಸೆಕೆಂಡ್ ಪ್ಲೇಸ್. ಸೊ ಎಷ್ಟು ಇಂಡಿಯನ್ ಕಂಪನೀಸ್ ದೇ ಹ್ಯಾವ್ ಅ ಸ್ಟ್ಯಾಂಪ್ ಆಫ್ ಈಕ್ವಲಿಂಗ್ ವಾಟ್ ಜಾಪನೀಸ್ ಆ್ಯಂಡ್ ಕೊರಿಯನ್ ಕಂಪನಿ ಕ್ಯಾನ್ ಡೂ. ಅದು ನಮ್ಗೆ ಇವತ್ತು ತನಕ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ಸ್ಟೆಡ್ ಆಫ್ ಅಟ್ಲೀಸ್ಟ್ ಇಟ್ಸ್ ನಾಟ್ ಲೈಕ್ ವಿ ಆರ್ ನಾಟ್ ಕೇಪಬಲ್ ಆಫ್ ಇಟ್, but we have a lot of other huge corporations which make money, Indian corporations which goes global and makes money, like Titan, Oyo, Airtel, Royal Enfield, of course, Godrej, ಇವರೆಲ್ಲ ಬಂದ್ಬಿಟ್ಟು Indian companies which has made a global movement and made a good amount of money and made good names for themselves on a global platform. So we have that capability to do that. We just have to meet the expectation of the consumer. ನಾವು ಕನ್ಸ್ಯೂಮರ್ನ ಅರ್ಥ ಮಾಡಿಕೊಂಡು ಕನ್ಸ್ಯೂಮರ್ಗೆ ಏನು ಬೇಕಾಗಿಲ್ಲ, ಓಕೆ, ಫಸ್ಟ್ ಕ್ವಾಲಿಟಿ ಆ್ಯಂಡ್ ಹಿಸ್ ವ್ಯಾಲ್ಯೂ ಫಾರ್ ಮನಿ ಕೊಡೋಕ್ಕೆ ಶುರು ಮಾಡಿದ್ರೆ ಅಫ್ಕೋರ್ಸ್ ಯುವರ್ ವ್ಯಾಲ್ಯೂ ಫಾರ್ ಯುವರ್ ಬ್ರ್ಯಾಂಡ್ ವಿಲ್ ಇನ್ಕ್ರೀಸ್. ಸೊ ಇನ್ಸ್ಟೆಡ್ ಆಫ್ concentrating on banning Chinese products, okay, banning Chinese imports, banning all other shit, try to ಏನು ಮಾಡೋದಂದರೆ, ಟ್ರೈ ಟು ಇಂಪ್ರೂವ್ ಯೋರ್ ಕೇಪಬಿಲಿಟಿ, ಯೋರ್ ಕ್ವಾಲಿಟಿ ಲೆವೆಲ್, ಯೋರ್ ಡೆಲಿವರಿ ಲೆವೆಲ್, ಯೋರ್ ವ್ಯಾಲ್ಯೂ ಅಡಿಷನ್ ಟು ದ ಪ್ರಾಡಕ್ಟ್, ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕನ್ಸ್ಯೂಮರ್ ಸ್ಟ್ಯಾಂಡ್ ಪಾಯಿಂಟ್. ಇದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ನ, ನಮ್ಮ ಇಂಡಿಯನ್ ಮೇಡ್ ಪ್ರಾಡಕ್ಟ್ನ ಇಫ್ ಯು ಕ್ಯಾನ್ ಮೇಕ್ ಬೆಟರ್, ಆ ಥರ ಮಾಡಿದ್ರೆ ಪ್ರಾಬಬ್ಲಿ ಯು ವಿಲ್ ಮೇಕ್ ಮಚ್ ಮೋರ್ ಮನಿ, ಆರ್ ಪೀಪಲ್ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ದ ಪ್ರಾಡಕ್ಟ್, ಪೀಪಲ್ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಇಂಡಿಯನ್ ಪ್ರಾಡಕ್ಟ್ಸ್. ಇದು ಬಂದು ನಂದು ವ್ಯೂ ಅಂತ ನಾನು ಒಂದು ಬ್ರೀಫಾಗಿ ಫೇಸ್ಬುಕ್ಕಲ್ಲಿ, ಅಫ್ಕೋರ್ಸ್ ನಾನು ಹೇಳಿದಾಗ ತುಂಬ ದೊಡ್ಡದಾಗಿ ಕಾಣಿಸ್ತು, ಬಟ್ ಇಟ್ ವಾಸ್ ಅ ಬ್ರೀಫ್ ಪೋಸ್ಟ್ ಆನ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನಲ್ಲಿ.
ಆದರೆ ಅದಕ್ಕೆ ನನಗೆ ಗೊತ್ತಿರೋ ಒಂದು ಪುಡಾಂಗ್ ನನ್ನ ಮಗ, ನನಗೆ ಗೊತ್ತು, ನಾನು ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಒಂದು ಪುಡಾಂಗ್ ನನ್ನ ಮಗ ಏನು ಹಾಕಿದ ಅಂದರೆ, ಅದು ಹೆಂಗೆ ನೀನು ಹಂಗೆ ಗೆಲ್ಲಕ್ಕಾಗತ್ತೆ? ನಿನ್ನ ವ್ಯೂ ಅಂದರೆ ನಿನ್ನ ವ್ಯೂ ಅಂದರೆ ನೀನು ಈ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕೋಬಾರ್ದು. ನೀನು ಬಂದ್ಬಿಟ್ಟು ಈ ಕೈಂಡ್ ಆಫ್ ಆ್ಯಂಟಿ ಇಂಡಿಯನ್ ಆಗಿಬಿಟ್ಟಿದ್ಯಾ, ಯು ಆರ್ ಸಪೋರ್ಟಿಂಗ್ ಚೈನೀಸ್ ಪ್ರಾಡಕ್ಟ್ಸ್. ಇಫ್ ಯು ಆರ್ ಪೇಟ್ರಿಯಾಟಿಕ್, ನೀನು ಬಂದ್ಬಿಟ್ಟು ಈ ಥರ ಪೋಸ್ಟ್ ಹಾಕಲ್ಲ. ಯು ಶುಡ್ ನಿನ್ನ ವ್ಯೂ ನಿನ್ನ ಹತ್ರ ಇಟ್ಕೋಬೇಕು. ಯು ಶುಡ್ ನಾಟ್ ಟ್ರೈ ಟು ಇನ್ಫ್ಲೂಯೆನ್ಸ್ ಆನ್ ಎನಿ ಅದರ್ ಪರ್ಸನ್, ಹಂಗೆ ಹಿಂಗೆ ಅಂತ ಏನೇನೋ ನನ್ನ ಪೋಸ್ಟ್ಗೆ ರಿಪ್ಲೈ ಮಾಡಿಬಿಟ್ಟಿದ್ದ. ಆ್ಯಂಡ್ ದಟ್ ಮೂಮೆಂಟ್ ಐ ರಿಯಲೈಸ್, ಓಕೆ, ನಾನು ಇವನ ಹತ್ರ ಈ ಲೂಸ್ ಹತ್ರ ಮಾತಾಡೋಕೆ ಹೋದರೆ ಅವ್ನಿಗೆ ಈ ಇಲಿ ತೆಗೆದಷ್ಟು ಮೂಲೆ ಇದ್ದಿದ್ರು ಅವ್ನು ಈ ಥರ ಪೋಸ್ಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ಈ ಎಷ್ಟು ಅಂಡರ್ಸ್ಟ್ಯಾಂಡ್ ದ ಅಂಡರ್ಲೈಯಿಂಗ್ ವಾಟ್ ಐ ವಾಂಟೆಡ್ ಅಂಡರ್ಲೈಯಿಂಗ್ ದ ಪೋಸ್ಟ್. ಆ ಪೋಸ್ಟ್ ಆ್ಯಕ್ಚುಲ್ ಮೀನಿಂಗ್ ಏನಂದರೆ, ಐ ವಾಂಟೆಡ್ ಅವರ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಟು ಬಿ better than Chinese, so that it will build a sustainable market for Indian products. That is the right way of making value, I mean passing the value to the customer. ನೀನು ಹಂಗೆ ಮಾಡಿದಿರಾ, ಯು ಆರ್ ಟ್ರೈಂಗ್ ಟು ಬ್ಯಾನ್ ಚೈನೀಸ್ ಪ್ರಾಡಕ್ಟ್ಸ್ ಅಂದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಹೆಂಗಂದರೆ, ಒಂದು ಕ್ಲಾಸಲ್ಲಿ ಒಂದು 100 ಹುಡುಗರು ಓದ್ತಾ ಇದ್ದಾರೆ ಅಂದರೆ, ಇವಾಗ ನೀವು ಒಂದು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕಲ್ಲಿ ಇದ್ದೀರಾ, ಫಸ್ಟ್ ರ್ಯಾಂಕ್ ಹುಡುಗ ಬಂದು ಚೈನೀಸ್ ಹುಡುಗ, ಫಸ್ಟ್ ರ್ಯಾಂಕ್ ಈಸ್ ಕನ್ಸಿಡರ್ ಚೈನಾ ಇಸ್ ದ ಫಸ್ಟ್ ರ್ಯಾಂಕ್. ಸೊ ಸ್ಟ್ರೈಟ್ ಫಾರ್ವರ್ಡ್ ಯು ಆರ್ ಸೇಯಿಂಗ್, ಓಕೆ, ನೀನು ಇನ್ಮೇಲೆ ನಾಳೆಯಿಂದ ಕ್ಲಾಸಿಗೆ ಬರಬೇಡ, ನಾನೇ ಫಸ್ಟ್ ರ್ಯಾಂಕ್. ಸೊ ಅದು ಬಂದು ಇಟ್ಸ್ ನಾಟ್ ದ ರೈಟ್ ವೇ ಟು ಪ್ಲೇ. ಯು ಹ್ಯಾವ್ ಟು ಬೀಟ್ ಹಿಮ್ ಇನ್ ಹಿಸ್ ಓನ್ ಗೇಮ್. ಯು ಹ್ಯಾವ್ ಟು ಬಿ ಬೆಟರ್ ದ್ಯಾನ್ ಹಿಮ್. ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್. ಓಕೆ, ನೀವು ಬ್ಯಾನ್ ಮಾಡಲ್ಲ, ಓಕೆ, ದಟ್ ಇಸ್ ಸೆಕೆಂಡ್ರಿ, ಬಟ್ ನಿಮ್ಮ ಪ್ರಾಡಕ್ಟ್ ನೀವು ಹೆಂಗೆ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೀರಾ? ಸೊ ದಟ್ ವಾಸ್ ದ ಅಂಡರ್ಲೈಯಿಂಗ್ ಕಾನ್ಸೆಪ್ಟ್. ಆದರೆ ಈ ಪುಡಾಂಗ್ ನನ್ನ ಮಗ, ನೀನು ಆ್ಯಂಟಿ ಇಂಡಿಯನ್ನು ಅದು ಇದು ಅಂತ ಫುಲ್ಲು ಅವರು ಪೇಟ್ರಿಯಾಟಿಸಮ್ ಎಲ್ಲ ಹೊರಗಡೆ ತೊಗೊಂಬಂದ. ಅದಾದಮೇಲೆ ಅಫ್ಕೋರ್ಸ್ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಯಿತು. ಒಂದು 51 ಆ್ಯಪ್ ಏನೋ ಬ್ಯಾನ್ ಮಾಡಿದ್ರು. But the reason for banning TikTok or any other social media app from Chinese anything was data privacy. Okay, they felt that China ಬಂದು ನಮ್ಮ ಹತ್ರದಿಂದ they are stealing data ಥರ. So this was it was a shocking, for me it was very shocking that the person, ಈ ಥರ ಜನ ನನ್ನ ವಯಸ್ಸು ಹುಡುಗರು ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ. they are bringing patriotism into something that is completely different. ಈ ವಿಚಾರದಲ್ಲಿ ಯು ಶುಡ್ ನಾಟ್ ಬ್ರಿಂಗ್, ಇಫ್ ಯು ವಾಂಟ್ ಟು ಶೋ ಪೇಟ್ರಿಯಾಟಿಸಮ್, ನೀವು ಬೇರೆ ರೀತಿಯಲ್ಲಿ ತೋರಿಸ್ಬೋದು. ಐ ವಿಲ್ ಕಮ್ ಟು ದಟ್ ಪಾರ್ಟ್ ಆಫ್ ಇಟ್ ಲೇಟರ್. ಪ್ಲಸ್ ನಾನು ಇವಾಗ ಈ ಆಂಟರ್ಪ್ರನರ್ಶಿಪ್ ಪುಷ್ ಇವಾಗ ಯಾಕೆ ನಮ್ಮ ಇಂಡಿಯಾದಲ್ಲಿ ಇಷ್ಟು, ಓಕೆ, ವಿ ಆರ್ ಸೋ ಡಿಪೆಂಡೆಂಟ್ ಆನ್ ಸಮ್ ಅದರ್ ಕಂಟ್ರಿ ವಿಚ್ ಹ್ಯಾಸ್ ಬೀನ್, ಅಫ್ಕೋರ್ಸ್ ಅವರು ಒಂದು 1980s ಟೈಮಲ್ಲಿ ಆಲ್ಮೋಸ್ಟ್ ನಾಟ್ ಐ ಕೆನಾಟ್ ಸೇ ಈಕ್ವಲ್, ಬಟ್ ಚೈನಾ ವಾಸ್ ಆಲ್ಮೋಸ್ಟ್ ಆ್ಯಸ್ ಬ್ಯಾಡ್ ಆಸ್ ಇಂಡಿಯಾ ಥರನೇ ಇತ್ತು. ಅವ್ರ ರೂಲರ್, ಇಟ್ ವಾಸ್ ಅ ಡಿಕ್ಟೇಟರ್ಶಿಪ್ ಕೈಂಡ್ ರೂಲ್, ಕಮ್ಯುನಿಸ್ಟ್ ಕಂಟ್ರಿ, ತುಂಬ ಕಷ್ಟ ಆಯಿತು. ಬಟ್ ಸ್ಟಿಲ್ ದೇ ಮ್ಯಾನೇಜ್ ಟು ಕಮ್ ಟು ದಿಸ್ ಎಕ್ಸ್ಟೆಂಟ್. ಅಂದರೆ ದೇ ಹ್ಯಾವ್ ಡನ್ ಸಮಥಿಂಗ್ ಬೆಟರ್ ದೆನ್ ಅಸ್. ಅದನ್ನು ವಿ ಹ್ಯಾವ್ ಟು ಅಗ್ರಿ. ಓಕೆ, ಇವಾಗ ಈ ಶೋ ನೀವು ನೋಡಿದ್ರು ಲಾಟ್ ಆಫ್ ಏನು ಹೇಳೋದು, ಲಾಟ್ ಆಫ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಇಟ್ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದೇ ಸ್ಕೂಲ್. ಇನ್ಫ್ಯಾಕ್ಟ್ ಹೆಂಗಂದರೆ, ಅವರು ಹೆಂಗೆ ಹೇಳ್ತಾರೆ ಅಂದರೆ, ವೆನ್ ಐ ವಾಸ್ ಇನ್ ಸ್ಕೂಲ್, ನನ್ನ ಟೀಚರ್ ಬಂದ್ಬಿಟ್ಟು ದೇ ಗೇವ್ ಮಿ ಅ ಪ್ರಾಜೆಕ್ಟ್. ಇದು ಬಂದು ಸ್ಕೂಲ್ ಪ್ರಾಜೆಕ್ಟ್ ಎವ್ರಿ ಇಯರ್ ಮಾಡೋದು. ಗೋ ಟು ಯುವರ್ ಹೋಮ್, ಫೈಂಡ್ ಅ ಪ್ರಾಬ್ಲಮ್, ಗಿವ್ ಅ ಸೊಲ್ಯೂಷನ್ ಆ್ಯಂಡ್ ಬ್ರಿಂಗ್ ದಟ್ ಮೇಕ್ ಅ ಸೊಲ್ಯೂಷನ್ ಆ್ಯಂಡ್ ಮೇಕ್ ದಸ್ ಆಸ್ ಅ ಪ್ರಾಡಕ್ಟ್ ಆ್ಯಂಡ್ ಸಬ್ಮಿಟ್ ಇಟ್ ಆಸ್ ಅ ಪ್ರಾಜೆಕ್ಟ್. ಇದು ಬಂದ್ಬಿಟ್ಟು ಅವ್ರ ಸ್ಕೂಲಲ್ಲಿ ಮಾಡಿಸಿರೋದು. ಸೊ ಅದರಿಂದನೇ ಎಷ್ಟು ಆಂಟರ್ಪ್ರನರ್ಸು ಆ ಪ್ರಾಡಕ್ಟ್ನ ಮಾರ್ಕೆಟಿಗೆ ತೊಗೊಂಬಂದು ಮಾರ್ಕೆಟ್ ಮಾಡಿದ್ದಾರೆ. ಸೊ ದೇ ಮೇಡ್ ಅ ಬಿಸ್ನೆಸ್ ಔಟ್ ಆಫ್ ಇಟ್, ವಿಚ್ ಮೀನ್ಸ್ ದಟ್ ದ ಆಂಟರ್ಪ್ರನರ್ಶಿಪ್ ಪುಷ್ ಬಂದ್ಬಿಟ್ಟು ಎಲ್ಲಿಂದ ನಿಮಗೆ ಸ್ಕೂಲಿಂದನೇ ಆಂಟರ್ಪ್ರನರ್ಶಿಪ್ ಬಂದಿದೆ. ಇವಾಗ ನಾನು ಚೈನಾಯಿಂದ ಬ್ಯಾನ್ ಮಾಡ್ತೀನಿ, ಚೈನಾ ಇಂಪೋರ್ಟ್ಸ್ ಬ್ಯಾನ್ ಮಾಡ್ತೀನಿ ಅಂದರೆ ವೆರಿ ಸಿಂಪಲ್. ಚೈನಾ ಹ್ಯಾಸ್ ಎವ್ರಿಥಿಂಗ್. ಲಿಟ್ರಲಿ ಚೈನಾ ಹತ್ರ ಪ್ರೆಸೆಂಟ್ ಎನಿಥಿಂಗ್ ಅವ್ರ ಹತ್ರ ಎಲ್ಲ ಇದೆ. ಮೇ ಬಿ ನೀವು ಆಸ್ ಬೀನ್ ಇಂಡಿಯಾ, ಇಫ್ ಯು ಬ್ಯಾನ್ ದೇರ್ ಇಂಪೋರ್ಟ್ಸ್, ದೇ ಹ್ಯಾವ್ ಲಾಟ್ ಆಫ್ ಅದರ್ ಕಸ್ಟಮರ್ಸ್. ನಮ್ಮ ಹತ್ರ ಅವ್ರ ಹತ್ರ ಬಂದ್ಬಿಟ್ಟು ದೇ ಹ್ಯಾವ್ ಅ ಹ್ಯೂಜ್ ಕಸ್ಟಮರ್ ಬೇಸ್ ಇನ್ US, UK, ಆಸ್ಟ್ರೇಲಿಯಾ, ಎಲ್ಲ ಕಡೆ ಇಂಪೋರ್ಟ್ ಮಾಡ್ತಾರೆ. ವೇರ್ ಇಂಡಿಯಾ ಇಸ್ ಆಲ್ಸೋ ಓಕೆ, ಒಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಕಸ್ಟಮರ್ ಬೇಸ್ ಇದೆ. ಬಟ್ ಇಫ್ ಇಂಡಿಯಾ ಸ್ಟಾಪ್ಸ್ ಇಂಪೋರ್ಟಿಂಗ್ ಎವ್ರಿಥಿಂಗ್, ಇಫ್ ಇಂಡಿಯಾ ಬಂದ್ಬಿಟ್ಟು ಇಂಪೋರ್ಟ್ ಫುಲ್ ಸ್ಟಾಪ್ ಮಾಡಿದ್ರೆ ಚೈನಾಯಿಂದ, ಇಟ್ ಇಸ್ ನಾಟ್ ಚೈನಾ ಹೂ ಇಸ್ ಗೋಯಿಂಗ್ ಟು ಗೆಟ್ ಎಫೆಕ್ಟೆಡ್. ವೆರಿ ಕ್ಲಿಯರ್. ಅಂದರೆ ಅಫ್ಕೋರ್ಸ್ ಚೈನಾಗೆ ಬಂದು ಒಂದು ಸೊಳ್ಳೆ ಕಚ್ಚಿರೋಷ್ಟು ಪೇನ್ ಆಗ್ಬೋದು ಅವ್ರ ಎಕಾನಮಿಗೆ, ಅದೊಂದು ಅಷ್ಟೇ ಪೇನ್ ಆಗ್ಬೋದು. ಬಟ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಬಿ ಮೋರ್ ಎಫೆಕ್ಟೆಡ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಇಂಡಿಯಾ. ಬಿಕಾಸ್ ವೆರಿ ಸಿಂಪಲ್ ನಂಬರ್ಸ್ ಹೇಳ್ತೀನಿ, ವೆರಿ ಸಿಂಪಲ್. ಓವರ್ 80% ಆಫ್ ಫಾರ್ಮಸ್ಯೂಟಿಕಲ್ ಡ್ರಗ್ಸ್ದು ರಾ ಮೆಟೀರಿಯಲ್ ಬಂದು ಇಟ್ ಇಸ್ ಕಮಿಂಗ್ ಫ್ರಮ್ ಚೈನಾ. ದಟ್ಸ್
ಟಿಲ್ 2019 ಡೇಟಾ, ನನಗಿನ್ನು 2020 ಡೇಟಾ ಏನು ಜಾಸ್ತಿ ಸಿಕ್ಕಿಲ್ಲ. ಸೊ ಓವರ್ 80% ಆಫ್ ಫಾರ್ಮಸ್ಯೂಟಿಕಲ್ ಡ್ರಗ್ ರಾ ಮೆಟೀರಿಯಲ್ ಕೆಮಿಕಲ್ಸ್ ಎಲ್ಲ ಬಂದು ಇಟ್ಸ್ ಕಮಿಂಗ್ ಫ್ರಮ್ ಚೈನಾ. ಸೊ ನೆಕ್ಸ್ಟ್ ನೀವು ಒಂದು ಎಲೆಕ್ಟ್ರಿಕಲ್ ಐಟಮ್ಸು ಮೋರ್ ದ್ಯಾನ್ 70,000 crores ಪರ್ ಇಯರ್ ನಾವು ಚೈನಾನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಮೊಬೈಲ್ ಫೋನ್ ಮಾರ್ಕೆಟ್ ಗೊತ್ತು. ಸೊ ಯು ಸಿ ದಟ್ ದ ವ್ಯಾಲ್ಯೂ ಆಫ್ ದಟ್ ಮಾರ್ಕೆಟ್ 70,000 crores ಇನ್ಕ್ಲೂಡಿಂಗ್ ಆಲ್ ದ ಎಲೆಕ್ಟ್ರಾನಿಕ್ ಐಟಮ್ಸ್. ಅಂಡ್ ಥರ್ಡ್ ಇಸ್ ಆಲ್ಮೋಸ್ಟ್ ಸೋಲಾರ್ ಮಾರ್ಕೆಟ್ ನೋಡಿದ್ರೆ 3.4 billion USD in 2019. That was the level of import that we had to import for China to just to cater to the requirement of Indian market. ಸೊ ನೀವು ಆಸ್ ಅ ಹೋಲ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ನೋಡಿದ್ರೆ ಇಂಡಿಯಾ ಎಕ್ಸ್ಪೋರ್ಟ್ಸ್ 16 billion worth of products to China, but it imports over 58 billion USD of dollars. So USD amount of products from China to India, which means that we are more dependent on China than China being dependent on us. ಇವಾಗ ನಾಳೆನೇ ನೀವು ಈ ಪುಡಾಂಗ್ ಎಮೋಷನಲ್ ಪೇಟ್ರಿಯಾಟಿಕ್ ಸ್ಟುಪಿಡ್ ಇದಾನಲ್ಲ, ಅವ್ನ ಮಾತು ಕೇಳ್ಕೊಂಡು ನಾಳೆ ನಾನು ಎಲ್ಲ ಬ್ಯಾನ್ ಮಾಡ್ತೀನಿ, ನಾನು ಚೈನಾಯಿಂದ ಯಾವುದು ಇಂಪೋರ್ಟೇ ಮಾಡಲ್ಲ ಅಂತ ನೀವು ರೋಡಿಗೆ ಇಳಿದ್ರೆ ನೀವು ಸ್ವಲ್ಪ ಯೋಚಿಸ್ಬೇಕು. ಫಾರ್ಮಸ್ಯೂಟಿಕಲ್ ನಿಮ್ಮ 80% ಅಲ್ಲೇ ನಿಮಗೆ ಇಂಪೋರ್ಟ್ ಇಲ್ದೋಯ್ತು. ಅವನು ಎಲ್ಲಿಂದ ಸೋರ್ಸ್ ಮಾಡ್ತಾನೆ? ಐದರ್ ಹಿ ಹ್ಯಾಸ್ ಟು ಸೋರ್ಸ್ ಇಟ್ ಫ್ರಮ್ ಎನಿ ಅದರ್ ಯುರೋಪಿಯನ್ ನೇಷನ್ ವೇರ್ ಈಕ್ವಲೆಂಟ್ ಏನಾದ್ರು ಸಿಗುತ್ತೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ನಿಮಗೆ ಮಾತ್ರೆ ಕಾಸ್ಟ್ ಎಲ್ಲ ಇನ್ಕ್ರೀಸ್ ಆಗಿಬಿಡುತ್ತೆ. ನೀವು ಇವತ್ತು ಸ್ಯಾರಿಡಾನು ₹1 ಇಸ್ಕೊಳ್ಳೋ ಸ್ಯಾರಿಡಾನು ನಾಳೆ ₹6 ಹೇಳ್ತಾನೆ. ನೀವು ಹೆಂಗೆ ಇಸ್ಕೋತೀರಾ? ಸೊ ದಟ್ಸ್ ಗೋಯಿಂಗ್ ಟು ಮೇಕ್ ಯು ಸ್ಪೆಂಡ್ ಈವನ್ ಮೋರ್. ನಾಳೆ ನಿಮ್ಮ ಹತ್ರ ಇಲ್ಲೆಲ್ಲೂ ಫೋನ್ ಇಲ್ಲ, ನೀವು ಆ್ಯಪಲ್ ಐಫೋನೇ ಇಂಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವಾಗ ಹೌ ಆರ್ ಯು ಗೋಯಿಂಗ್ ಟು ಪೇ 1 lakh? ನಿಮ್ಮ ಹತ್ರ ಬೇರೆ ಯಾವುದಿಲ್ಲ. ಇಲ್ಲ ಅಂದರೆ ನೀವು ಯಾವುದೋ ಲೋಕಲಿ ಇಂಡಿಯನ್ ಮೇಡ್ ವಿಚ್ ಡಸಂಟ್ ಗಿವ್ ವ್ಯಾಲ್ಯೂ ಟು ವಾಟ್ ಯು ಪೇ, ಆ ಲೋ ಕ್ವಾಲಿಟಿ ಫೋನಿಗೆ ಹೋಗ್ತೀರಾ. ಸೊ ದಟ್ಸ್ ವೇರ್ ಅವರ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ನಮ್ಮ ಎಕಾನಮಿ ವಿಲ್ ಸ್ಟಾರ್ಟ್ ನೋಸ್ ಡೈವಿಂಗ್, ವೇರ್ ನಾವಿನ್ನ ರೆಡಿನೇ ಇಲ್ಲ, ಆದರೆ ನಾವು ಬ್ಯಾನ್ ಮಾಡ್ತೀವಿ ಅಂದರೆ ಸೊ ವೇರ್ ವಿಲ್ ವಿ ಗೆಟ್ ದ ಪ್ರಾಡಕ್ಟ್? ವೇರ್ ವಿಲ್ ಆರ್ ಮೋಸ್ಟ್ ಆಫ್ ಅವರ್ ಮ್ಯಾನುಫ್ಯಾಕ್ಚರಿಂಗ್ ಗೆಟ್ ರಾ ಮೆಟೀರಿಯಲ್ಸ್ ಫ್ರಮ್? ಮೋಸ್ಟ್ ಆಫ್ ಅವರ್ ರಾ ಮೆಟೀರಿಯಲ್ಸ್ ಕಮ್ ಫ್ರಮ್ ಚೈನಾ. ನಾನು ஒரு ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಐ ಆಮ್ ವರ್ಕಿಂಗ್ ಇನ್ ರಿನೋನ್ಡ್ ಬಿಗ್ ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅದರಲ್ಲಿ ಐ ನೋ ಮೋಸ್ಟ್ ಆಫ್ ಅವರ್ ಪ್ರಾಡಕ್ಟ್ಸ್ ಆರ್ ಬೀನ್ ಇಂಪೋರ್ಟೆಡ್ ಫ್ರಮ್ ಚೈನಾ ಬಿಕಾಸ್ ಐದರ್ ಇಲ್ಲಿರೋ ಕ್ವಾಲಿಟಿ ನಮಗೆ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತಾ ಇಲ್ಲ ಅಥವಾ ಇಲ್ಲಿರೋ ಕಾಸ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಲ್ಲ ಅಂದರೆ ಇಲ್ಲಿ ಅವೈಲೇಬಲೇ ಇಲ್ಲ ಇಲ್ಲಿ, ಆದರೆ ಚೈನಾನೇ ಬರಬೇಕು. ಆ ಲೆವೆಲ್ಗೆ ಬಂದ್ಬಿಟ್ಟು ಚೈನಾ ಬಂದ್ಬಿಟ್ಟು ಒಂದು ಅವ್ರ ಪ್ರಾಡಕ್ಟ್ ಮೇಲೆ ಒಂದು ಗ್ರಿಪ್ ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಹತ್ರ ಯಾಕೆ ಆ ಗ್ರಿಪ್ ಇಲ್ಲ? ಯಾಕೆ ನಮ್ಮ ಕೈಯಲ್ಲಿ ಇದು ಮಾಡೋಕ್ಕಾಗ್ತಾ ಇಲ್ಲ? ಸೊ we have to understand straightforward banning China products is not the solution. ನನ್ನ ಪ್ರಕಾರ this is just my personal opinion. ನಾನು ಹೇಳೋದು ಏನಂದರೆ the only way forward to succeed and have a more sustainable economy for India is entrepreneurship will definitely strengthen our economy. Entrepreneurship ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಒಂದು ಸ್ಟಾರ್ಟ್ ಮಾಡಿ. ನಾನು ಇಷ್ಟು ಹೇಳಿದ್ರು ಅಫ್ಕೋರ್ಸ್ ಐ ಆಮ್ ಸ್ಟಿಲ್ ವರ್ಕಿಂಗ್. ಐ ಆಲ್ಸೋ ವಾಂಟ್ ಟು ಸ್ಟಾರ್ಟ್ ಅ ಕಂಪನಿ. ಐ ಆಲ್ಸೋ ಡೂ ವಾಂಟ್ ಟು ಹ್ಯಾವ್ ಸಮಥಿಂಗ್ ಆನ್ ಮೈ ಓನ್. ಏನಾದರೂ ಓನಾಗಿ ಮಾಡಿ ಕಾಸು ದುಡ್ದು ನಾನೇ ಎಲ್ಲ ಮಾಡಬೇಕಂತ ನನಗೆ ಆಸೆ ಇದೆ. ಬಟ್ ಎಲ್ಲೋ ಒಂದು ಅಯ್ಯೋ ರಿಸ್ಕ್ ತೊಗೋಬೇಕಾ, ಇವಾಗಿರೋ ಕಂಫರ್ಟ್ ಇದರಲ್ಲಿ ಒಟ್ಟೋಗ್ಬಿಡುತ್ತೆ. ಇವಾಗಿರೋ ಈ 30ನೇ ತಾರೀಕು ಅಂದರೆ ನಮಗೆ ಸ್ಯಾಲ್ರಿ ಬರೋ ಕಂಫರ್ಟ್, ನಾಳೆನೇ ನನ್ನ ಬಿಸ್ನೆಸ್ ಮಾಡಿ ಏನಾದ್ರು ಲಾಸ್ ಆಗಿಬಿಟ್ರೆ ಏನಾಗುತ್ತೆ? ಸೊ ಅದರಿಂದ ನನಗೂ ಇವತ್ತು ತನಕನೂ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಆ ಪಾತ್ನ ಆ ಡಿಸ್ಟರ್ಬೆನ್ಸ್ನ ನೀವು ಕ್ರಾಸ್ ಮಾಡಿದ್ರೆ ನನ್ನ ಪ್ರಕಾರ ಓಕೆ, ಇಟ್ಸ್ ಅ ಫೇಲಿಯರ್ ಅಷ್ಟೇ. ನೆಕ್ಸ್ಟ್ ಏನಂತ ನಾವು ನೋಡ್ಕೊಂಡು ಹೋಗ್ತಾ ಆ ಧೈರ್ಯ ನಾವು ತಂದ್ರೇ ಸಾಕು. ಐ ಥಿಂಕ್ ವಿ ಆರ್ ಹಾಫ್ ದ ವೇ ದೇರ್. ಇದರಲ್ಲಿ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ಆ ಶೋಯಿಂದನೇ ಹೇಳ್ತೀನಿ. ಅದರಲ್ಲಿ ನಿಮಗೆ ರಾಬರ್ಟ್ ಹರ್ಜೋವೆಕ್ ಅಂತ ಇದ್ದಾನೆ. if it's possible you go watch the show. It's called Shark Tank. I think it's available on Netflix. Later seasons ಎಲ್ಲ I think it's available on Netflix. So ಅವನು ಒಂದು ಎಪಿಸೋಡಲ್ಲಿ ಹೇಳ್ತಾನೆ, he is a immigrant from Poland. ಅವನು ಪೋಲೆಂಡಿಂದ US ಗೆ ಇಮಿಗ್ರೆಂಟ್ ಆಗಿ ಹೋಗಿದ್ದಾರೆ ಅವ್ರ ಅಪ್ಪ. ಸೊ ಆ ಟೈಮಲ್ಲಿ ಇವನು ಚಿಕ್ಕ ಹುಡುಗ, ಅವಾಗ ಇವ್ರನ್ನ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ದಾರೆ. ಭಾಷೆ ಕೂಡ ಗೊತ್ತಿಲ್ಲ, ಅವ್ರ ಅಪ್ಪ ಭಾಷೆ ಕೂಡ ಗೊತ್ತಿಲ್ಲ. ಯಾವುದೋ ಒಂದು ಫ್ಯಾಕ್ಟ್ರಿದಲ್ಲಿ ಲೆದರ್ ಫ್ಯಾಕ್ಟ್ರಿಯಲ್ಲೋ ಕೆಲಸ ಮಾಡಿ, ಐ ಆಮ್ ನಾಟ್ ಶೋರ್ ವಿಚ್ ಫ್ಯಾಕ್ಟ್ರಿ.
ಬಟ್ ಎಲ್ಲೋ ಕೆಲಸ ಮಾಡಿ ಕಷ್ಟಪಟ್ಟು ದಿನಕ್ಕೆ 12 ಅವರ್ 18 ಅವರೆಲ್ಲ ಕೆಲಸ ಮಾಡಿ ಇವರು ತಟ್ಟೆದಲ್ಲಿ ಊಟ ಆಗ್ತಾಯಿದ್ರು. ಈ ರಾಬರ್ಟ್ ಹೆಡ್ಜರ್ವಿಕ್ ಹೆಂಗೋ ಕಷ್ಟಪಟ್ಟು ಓದಿ ಒಂದು ಯಾವುದೋ ಸೆಕ್ಯೂರಿಟಿ ಕಂಪನಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಕಂಪನಿ ಥರ ಯಾವುದ್ರಲ್ಲೋ ಹೋಗಿ ಕೆಲಸಕ್ಕೂ ಸೇರಿ ಈ ಸ್ಟಾರ್ಟೆಡ್ ಅರ್ನಿಂಗ್ ಅ ಡೀಸೆಂಟ್ ಅಮೌಂಟ್ ವೇರ್ ಹಿ ಕ್ಯಾನ್ ಸಸ್ಟೈನ್ ಹಿಸ್ ಫ್ಯಾಮಿಲಿ. ಸೊ ಆ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಐ ಥಿಂಕ್ ವೆನ್ ವಾಸ್ ಅರೌಂಡ್ 29 or 30, ಆಲ್ ಆಫ್ ಅ ಸಡನ್ ಒಂದು ಎಕನಾಮಿಕ್ ಸ್ಲೋ ಡೌನ್ ಆದಾಗ ಹಿ ಲಾಸ್ಟ್ ಹಿಸ್ ಜಾಬ್ ಆ್ಯಂಡ್ ಹಿ ಈಸ್ ದ ಓನ್ಲಿ ಆ್ಯಂಡ್ ಹಿ ಈಸ್ ಆಲ್ರೆಡಿ ಮ್ಯಾರಿಡ್ and he is the only person who is able he was the only person who is earning in his family, so he is the person who is going to put food on the ನೆಕ್ಸ್ಟ್ ಏನು ಮಾಡಬೇಕು, ಯಾಕಂದರೆ ಹಿ ಹ್ಯಾಸ್ ಟು ಹಿ ಹ್ಯಾಸ್ ಮಾರ್ಗೇಜ್ ಟು ಪ್ಲೇ. ಐ ಮೀನ್ ಅವರು ಲೋನ್ ತೊಗೊಂಡಿದ್ದಾರೆ, ಮನೆ ಮೇಲೆ ಲೋನ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಮನೇನ ನಡೆಸಬೇಕು, ಜೀವನ ನಡೆಸಬೇಕು. ಏನು ಮಾಡೋಣ ಅಂತ ಇದ್ದಾಗ ಓಕೆ, ನಾನು ಲಾಸ್ಟ್ ಆಪ್ಷನ್ ನಾನೇ ಏನಾದ್ರು ಶುರು ಮಾಡ್ತೀನಿ, ಪರವಾಗಿಲ್ಲ ಅಂತ he started his own firm called Robert Herjavec security firm, some Herjavec groups, that's into cyber security and shit. So ಅವರು ಸ್ಟಾರ್ಟ್ ಮಾಡಿದಾಗ ಓಕೆ, ಇಟ್ ಬಿಕೇಮ್ ಅ ಹ್ಯೂಜ್ ಸಕ್ಸಸ್. ಸೊ ವಾಟ್ ಹಿ ಟೋಲ್ಡ್ ವಾಸ್, ಐ ವಾಂಟೆಡ್ ದಟ್ ಪುಷ್. ಓಕೆ, if in case I had not lost my job, probably I would have stayed in that ಬಬಲ್ ಆಫ್ ಕಂಫರ್ಟ್. ಬಿಕಾಸ್ ನನಗೆ ಮೊನ್ನೆ ತಾರೀಕು ಅಂದರೆ ಕಾಸು ಬರ್ತಾ ಇತ್ತು, ನಾನು ಆ ಕಂಫರ್ಟ್ ಬಬಲಿಂದ ಆಚೆ ಬರ್ತಾ ಇಲ್ಲ. ಯಾವೊಂದು ತಿಕ್ಕಾನೆಕ್ತಾ ಇರಬೇಕು ಬೆಳಗಿಂದ ಸಾಯಂಕಾಲ ತನಕ, ಅವನೇನು ಹೇಳ್ತಾನೋ ಅದನ್ನ ಮಾಡ್ತಾ ಇರಬೇಕು. ಸೊ ಇದು ಬಂದ್ಬಿಟ್ಟು ಇಟ್ ವಾಸ್ ಅ ರೊಟೀನ್ ಲೈಫ್. ಬಟ್ ಒನ್ಸ್ ಐ ಲಾಸ್ಟ್ ಮೈ ಜಾಬ್, ಇಟ್ ಪುಷ್ಡ್ ಮೀ ಟು ಓಕೆ, ನಾನು ಇದೇನಾದ್ರು ಮಾಡಿಲ್ಲ ಅಂದರೆ ನನಗೆ ಜೀವನ ಇಲ್ಲ ಅಂತ ಪುಷ್ ಮಾಡಿದಾಗ ಮಾತ್ರನೇ ನನಗೆ ಐ ಕುಡ್ ಗೋ ಫಾರ್ವರ್ಡ್. ಆ ರಿಸ್ಕ್ ತೊಗೊಂಡು ಹೋದೆ. ಓಕೆ, ದಟ್ ರಿಸ್ಕ್ ಪೇಡ್ ಆಫ್ ಟು ಮೀ, ಬಟ್ ಓಕೆ, ಇಟ್ ಮೈಟ್ ನಾಟ್ ಪೇ ಆಫ್, ಬಟ್ ಇಟ್ಸ್ ಅ ಲೈಫ್ ಲರ್ನಿಂಗ್ ಲೆಸನ್ ಅಂತ ಅವ್ರ ರಿವ್ಯೂವಲ್ಲಿ ಹೇಳಿದರು. ಬಟ್ ಐ ಪರ್ಸ್ನಲಿ ಫೀಲ್ ನಮ್ಮ ಹತ್ರ ಇರೋದು ಒನ್ ಆಫ್ ದ ಮೇನ್ ರೀಸನ್ಸ್ ಮೋಸ್ಟ್ ಆಫ್ ದೆಮ್ ಸ್ಟಿಲ್ ಸ್ಲಾಗ್ ಟು ವರ್ಕ್ ಇಸ್ ಆ ಭಯ. ಓಕೆ, ನಾವು ಇವಾಗಿರೋ ಕಂಫರ್ಟಿಂದ ಆಚೆ ಬಂದರೆ ನಾಳೆ ಅಕಸ್ಮಾತ್ ನಾನು ಮಾಡಿರೋ ಬಿಸ್ನೆಸ್ ವರ್ಕೌಟ್ ಆಗಿಲ್ಲ ಅಂದರೆ ಏನಾಗ್ಬೋದು. ನಾನು ಹೇಳ್ತೀನಿ, 99.99% ಇಂಡಿಯಾದಲ್ಲಿ ನೀವು ಯಾವ ಬಿಸ್ನೆಸ್ ಶುರು ಮಾಡಿದ್ರೂ ಓಡುತ್ತೆ. ಯಾಕಂದರೆ ಜನ ಇಲ್ಲಿ ಏನು ಮಾಡಿದ್ರೂ ತೊಗೋತಾ ಇದ್ದಾರೆ. ಐ ಹ್ಯಾವ್ ಬೀನ್ ಟು ಕಪಲ್ ಆಫ್ ಪ್ಲೇಸಸ್ ಇನ್ ಯುರೋಪ್, ಐ ಹ್ಯಾವ್ ಬೀನ್ ಟು ಕಪಲ್ ಆಫ್ ಪ್ಲೇಸಸ್ ಇನ್ ಚೈನಾ, ಐ ಹ್ಯಾವ್ ಬೀನ್ ಟು ಕಪಲ್ ಆಫ್ ಪ್ಲೇಸಸ್ ಇನ್ US. ನಾನು ಅಲ್ಲಿ ಹೋದಾಗೆಲ್ಲ ದೇರ್ ಮೇನ್ ಮೋಸ್ಟ್ ಆಫ್ ದ ಪೀಪಲ್ ವೆನ್ ಐ ಟಾಕ್ ಇನ್ ದ ಫ್ರಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಮಾರ್ಕೆಟಿಂಗ್ ವೇರ್ ದ ಕಂಪನಿ ಇಸ್ ಹೆಡಿಂಗ್ ಟು ಅಂತ ಮಾತಾಡಿದಾಗಲ್ಲ, ಮೋಸ್ಟ್ ಆಫ್ ದೆಮ್ ಹ್ಯಾವ್ ದಟ್ ಇಮ್ಮೆನ್ಸ್ ಅರ್ಜ್ ಇದೆ ಅವ್ರ ಹತ್ರ. ಏನು ಅರ್ಜ್ ಅಂದರೆ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಬಿಕಾಸ್ ಆರ್ ಪಾಪ್ಯುಲೇಷನ್ ಇಸ್ ರಿಯಲಿ ಯಂಗ್, ವಿ ಆರ್ ಮೇಕಿಂಗ್ ಮನಿ, ವಿ ವಾಂಟ್ ಟು ಸ್ಪೆಂಡ್ ಅವರ್ ಪಾಪ್ಯುಲೇಷನ್. ನಮ್ಮ ಪಾಪ್ಯುಲೇಷನ್ ಹೆಂಗಂದರೆ ದೇ ವಾಂಟ್ ಟು ಎಕ್ಸ್ಪ್ಲೋರ್ ಏನಿದೆ ಮಾರ್ಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ದೇ ವಾಂಟ್ ಟು ಪೇ ಫಾರ್ ದ ಎಕ್ಸ್ಪೀರಿಯನ್ಸ್. ಇವಾಗ ಬಂದು ಒಂದು ಬೂಮಿಂಗ್ ಮಾರ್ಕೆಟ್ ಆಗಿಬಿಟ್ಟಿದೆ ಇಂಡಿಯಾ, ಹೈಲಿ ಪಾಪ್ಯುಲೇಟೆಡ್ ವಿತ್ huge amount of money that's coming in for people. So people want to spend, ಏನು ಮಾಡಿದ್ರು ತಗೋತಾರೆ. ಸೊ ನೀವು ಇಂಡಿಯನ್ ಮಾರ್ಕೆಟ್ನ ಕ್ರ್ಯಾಕ್ ಮಾಡಿದ್ರೆ your company is going to do really well. ಆ ಲೆವೆಲ್ಗೆ ಒಂದು ಪೀಪಲ್ ಮೈಂಡ್ಸೆಟ್, ಗ್ಲೋಬಲ್ ಆಗಿ ಪೀಪಲ್ ಮೈಂಡ್ಸೆಟ್ ರೀಚ್ ಆಗಿಬಿಟ್ಟಿದೆ. ಸೊ an outsider wants to make use of Indian market, but we being in inside India, ನಾವು ಇಂಡಿಯಾದಲ್ಲೇ ಹುಟ್ಟಿ ಬೆಳೆದಿರೋ ನಮಗೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂನೇ ಗೊತ್ತಾಗ್ತಾ ಇಲ್ವಾ ಅಂತ ನನಗೆ ಎಲ್ಲೋ ಒಂದು ಕಡೆ ಒಂದು ಯೋಚನೆ ಅವಾಗವಾಗ ತುಂಬ ಹೊಡಿತದೆ. ಸೊ ಈ ಆಂಟರ್ಪ್ರಿನರ್ಶಿಪ್ಪಿಂದ ಏನಾಗ್ಬೋದು, ಆಂಟರ್ಪ್ರಿನರ್ಶಿಪ್ ಫಾರ್ ಎಕ್ಸಾಂಪಲ್ ನೀವು ಒಂದು 1995 ಆ ಟೈಮಲ್ಲಿ ಚಿಕ್ಕ IT ಕಂಪನಿ ಎಲ್ಲ ಶುರುವಾಯಿತು. ಫಾರ್ ಎಕ್ಸಾಂಪಲ್, ಕೀಪ್ ಅನ್ ಎಕ್ಸಾಂಪಲ್ ಆಸ್ ಇನ್ಫೋಸಿಸ್, ಮೇ ಬಿ ವಿಪ್ರೋ, ಮೇ ಬಿ ಆ ಟೈಮಲ್ಲಿ ಶುರುವಾಗಿರೋ ಕಂಪನಿ ಎಲ್ಲ ಪ್ರಾಬಬ್ಲಿ at that point of time it's a very small company, people would have not even known about it. It's a one room company ಥರ, it started in garage ಆ ಥರ ಹೇಳ್ತಾರಲ್ಲ. So it started with that size of a company. Right now, once that company got into a role, got the role of making money, ನಿಮಗೆ ಅರೌಂಡ್ ದಟ್ ಕಂಪ್ನಿ ಏನೇನೆಲ್ಲ ಬೆಳೆಯುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಓಕೆ, ಆ ಕಂಪನಿಯಲ್ಲಿ ಇರೋರು ಡೈರೆಕ್ಟ್ಲಿ ಇಟ್ಸ್ ಎಂಪ್ಲಾಯಿಂಗ್ ಮ್ಯಾನ್ ಪವರ್, ಸೊ ಇಟ್ಸ್ ಗಿವಿಂಗ್ ಜಾಬ್ಸ್. ನೆಕ್ಸ್ಟ್ ದ ಸರ್ವಿಸ್ ಇಂಡಸ್ಟ್ರಿ ಟು ದಟ್ ಕಂಪ್ನಿ, ಆ ಕಂಪನಿಯಿಂದ ನಿಮಗೆ ಹಾರ್ಡ್ವೇರ್, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್, ಆ ಕಂಪನಿಗೆ ಕಂಪ್ಯೂಟರ್ ಸೆಲ್ ಮಾಡೋರು ಮನೆ ಕಾಸು ಮಾಡ್ಕೊಂಡ್ರು, ಆ ಕಂಪನಿದು BPO ಅವ್ರು ಕಾಸು ಮಾಡ್ಕೋತಾರೆ, ಆ ಕಂಪನಿಗೆ ಹೋಗೋ ಟ್ರಾನ್ಸ್ಪೋರ್ಟೇಷನ್, ಆ ಕಂಪನಿಗೆ ಬಸ್ ಸರ್ವಿಸ್ ಮಾಡೋರು ಅವ್ರು ಕಾಸು ಮಾಡ್ಕೋತಾರೆ, ಆ ಕಂಪನಿಯಲ್ಲಿ ಇರೋ ಹೋಟೆಲ್ ಫುಡ್ ಕೋರ್ಟ್ ಇದ್ರೆ ಅಲ್ಲಿ ಹೋಟೆಲ್ ಇಟ್ಟಿರೋರು ಕಾಸು ಮಾಡ್ಕೋತಾರೆ, ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗುತ್ತೆ, ಆ ಕಂಪನಿ ದೊಡ್ಡದು ಆಗ್ತಾ ಸಿಟೀಸ್, ಆ ಕಂಪನಿ ಎಲ್ಲಿ ಇದೆಯೋ ಗೌರ್ಮೆಂಟ್ ವಾಂಟ್ ಟು ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಟು ದಟ್ ಕಂಪನಿ. ಸೊ ಆ ಕಂಪನಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಗ್ರೋ ಆಗ್ಬೋದು. ಸಾರಿ, ಇನ್ಫ್ರಾಸ್ಟ್ರಕ್ಚರ್, ನಾನು ನಾಲ್ಗೆ ತಗೊಳ್ತಾ ಇದೆ, ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಇದಾಗ್ಬೋದು, ಆ ಕಂಪನಿ ಟ್ಯಾಕ್ಸ್ ಕಟ್ಟುತ್ತೆ ಗೌರ್ಮೆಂಟ್ಸ್ಗೆ. ಸೊ ಅಫ್ಕೋರ್ಸ್ ಯುವರ್ ಗೌರ್ಮೆಂಟ್ ಇಸ್ ಗೆಟಿಂಗ್ ಮನಿ, ಲಾಟ್ ಆಫ್ ಜಾಬ್ಸ್ ಆರ್ ಕ್ರಿಯೇಟೆಡ್. ಸೊ
ಒಂದು ಕಂಪನಿ ಬಂದ್ಬಿಟ್ಟು ಒಂದು ಒಂದು ಇಕೋಸಿಸ್ಟಮ್ನೇ ಕ್ರಿಯೇಟ್ ಮಾಡುತ್ತೆ. ದ ಮೋರ್ ದ ಕಂಪನಿ ಬಿಕಮ್ಸ್ ಬಿಗರ್, ದ ಮೋರ್ ಬೆಟರ್ ದ ಇಕೋಸಿಸ್ಟಮ್ ಸ್ಟಾರ್ಟ್ಸ್ ಬಿಲ್ಡಿಂಗ್. ಹೆಂಗೆ ಮತ್ತೆ ಯು ಎಸ್ ಬಂದ್ಬಿಟ್ಟು ಹೆಂಗೆ ಅಷ್ಟು ದೊಡ್ಡ ಕಂಟ್ರಿ ಆಯಿತು, ಜಸ್ಟ್ ನಾಟ್ ಬಿಕಮ್ ಓವರ್ ನೈಟಲ್ಲಿ ಅಷ್ಟು ದೊಡ್ಡ ಕಂಪನಿ ಆಗಿಲ್ಲ ಅವರು. ಚೈನಾ ಹೆಂಗೆ ಇಷ್ಟು ಸ್ಟ್ರಾಂಗ್ ಆಯಿತು, ಬಿಕಾಸ್ ಎವ್ರಿಬಡಿ ಬಿಕೇಮ್ ಅನ್ ಆಂಟರ್ಪ್ರನರ್, ಮೋಸ್ಟ್ ಆಫ್ ದೆಮ್ ಬಿಕೇಮ್ ಅನ್ ಆಂಟರ್ಪ್ರನರ್. ಈವನ್ ಇಫ್ ನಾಟ್ ಅನ್ ಆಂಟರ್ಪ್ರನರ್, ದೇ ಸ್ಟಾರ್ಟೆಡ್ ವರ್ಕಿಂಗ್ ಲೈಕ್ ಡಾಗ್ಸ್. ಅವರು 12 ಅವರ್ 18 ಅವರ್ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ನಾನು 12 ಅವರ್ 18 ಅವರ್ ಕೆಲಸ ಮಾಡೋಕ್ಕೆ ಹೇಳ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್ ಯು, ಓಕೆ, ಡೂ ಸಮಥಿಂಗ್ ಆನ್ ಯರ್ ಓನ್, ಸೊ ದಟ್ ನೀವು ಯು ಕ್ಯಾನ್ ಆಲ್ಸೋ ಬಿಲ್ಡ್ ಅನ್ ಇಕೋಸಿಸ್ಟಮ್. ನೀವು ಒಂದು ಸೆಲ್ಫ್ ಸಸ್ಟೈನಬಲ್ ಮಾಡೆಲ್. ನೀವು ಇವತ್ತು ಬೇರೆಯವ್ರಿಗೆ ಕೆಲಸ ಮಾಡೋದು ಬಂದ್ಬಿಟ್ಟು ನಾಳೆ ಇವತ್ತು ಕೆಲಸ ಮಾಡೋಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಹೋಗ್ಬಿಟ್ಟು ಯಾವೊಂದೋ ಮಾತನ್ನು ನೋಡ್ಕೊಂಡು ಅವ್ನಿಗೆ ಹೊಡ್ಕೊಂಡು ನೀವು ಅವ್ನ ತಿಗಾನ ಇಟ್ಕೊಂಡು ಅವ್ನು ನಾಳೆ ಆಚೆ ಹೋಗು ಅಂದರೆ ಆಚೆ ಹೋಗ್ಬೇಕು ಅಷ್ಟೇ. ನೀವು 8 ಅವರ್ ಕೆಲಸ ಮಾಡಿದ್ರು ನಿಮ್ಗೆ ಅದೇ ಸ್ಯಾಲ್ರಿ, 12 ಅವರ್ ಕೆಲಸ ಮಾಡಿದ್ರು ಅದೇ ಸ್ಯಾಲ್ರಿ, ಸ್ಯಾಟರ್ಡೇ ಹೋಗಿ ಕೆಲಸ ಮಾಡಿದ್ರು ಅದೇ ಸ್ಯಾಲ್ರಿ. ಆದರೆ ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಇದೆ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಆ ಬಿಸ್ನೆಸ್ಸಲ್ಲಿ ಹೆಂಗಂದರೆ, ನೀವು 8 ಅವರ್ ಕೆಲಸ ಮಾಡಿದ್ರೆ ನಿಮಗೆ ಒಂದು ಲಾಭ ಬರ್ಬೋದು, 12 ಅವರ್ ಕೆಲಸ ಮಾಡಿದ್ರೆ ಒಂದು ಲಾಭ ಬರ್ಬೋದು, 7 ದಿವಸ ಕೆಲಸ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಡಬಲ್ ಆಗ್ಬೋದು. ನಿಮ್ಮ ಎಫರ್ಟ್, ನಿಮ್ಮ ಎಷ್ಟು ಹಾಕ್ತಿರೋ ಆ ಎಫರ್ಟ್ಗೆ ನಿಮಗೆ ಒಂದು ಅಮೌಂಟ್ ಆಫ್ ಪ್ರಾಫಿಟ್ ಬರೋಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ಸೊ ದಟ್ಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಓನ್ ಬಿಸ್ನೆಸ್ ಅಂತ ಕೆಲಸನೂ ಹೇಳ್ಬೋದು. ಇಟ್ಸ್ ಅಫ್ಕೋರ್ಸ್ ವೆರಿ ಸಿಂಪಲ್, ಎಲ್ಲರಿಗೂ ಗೊತ್ತಿರ್ಬೋದು. ಆದರೆ ಬಟ್ ಸ್ಟಿಲ್ ಐ ವಾಂಟ್ ಟು ರಿಪೀಟ್ ದಿಸ್ ಅಗೇನ್. ನೀವು ಒನ್ಸ್ ಯು ಸ್ಟಾರ್ಟ್ ಅ ಬಿಸ್ನೆಸ್, ಮೇ ಬಿ ಅದು ಒಂದು ಚಿಕ್ಕ ಬಿಸ್ನೆಸ್ ಆಗಿದ್ರು, ಯು ಆರ್ ಕ್ರಿಯೇಟಿಂಗ್ ಅನ್ ಇಕೋಸಿಸ್ಟಮ್. ನೀವು ಒಂದು ಸ್ಮಾಲ್ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ. ನೀವು ಒಂದು 4 ಜನ ಇಟ್ಕೊಂಡಿರೋ ಆಫೀಸ್ ಇಟ್ರು, ಆ ಆಫೀಸ್ಗೆ ಒಂದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬರುತ್ತೆ. ನೀವು ತಗೊಳ್ಳೋ ಹಾರ್ಡ್ವೇರ್ ಒಬ್ಬ ಸರ್ವ್ ಮಾಡ್ತಾನೆ, ಸೊ ಹಿ ಈಸ್ ಆಲ್ಸೋ ಅರ್ನಿಂಗ್. ನಿಮ್ಗೆ ಊಟ ಕೊಡೋರು, ಹಿ ಈಸ್ ಆಲ್ಸೋ ಅರ್ನಿಂಗ್. ಮೇ ಬಿ ಯು ಗೋಯಿಂಗ್ ಬೈ ಬಸ್, ಕಾರ್, ಯು ಆರ್ ಪೇಯಿಂಗ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಟು ದ ಎಕಾನಮಿ, ಬಟ್ ಇಟ್ಸ್ ಡೆಫಿನೆಟ್ಲಿ ಮಚ್ ಬಿಗರ್ ದೆನ್ ವಾಟ್ ಯು ವುಡ್ ಬಿ ಗಿವಿಂಗ್ ವೆನ್ ಯು ಆರ್ ಅರ್ನಿಂಗ್. ಸೊ ಯು ಆರ್ ಗಿವಿಂಗ್ ಜಾಬ್ಸ್. ಆ ಲೆವೆಲ್ಗೆ ಯು ಆರ್ ಕ್ರಿಯೇಟಿಂಗ್ ಅ ಸ್ಮಾಲ್ ಇಕೋಸಿಸ್ಟಮ್. ನಾಳೆನೇ ಆ ಕಂಪನಿ ದೊಡ್ಡದಾಯ್ತು ಅಂದರೆ ಯು ಬಿ ಕಾಂಟ್ರಿಬ್ಯೂಟಿಂಗ್ ಆಸ್ ಅ ಬಿಗರ್ ಇಕೋಸಿಸ್ಟಮ್, ವಿಚ್ ಇಸ್ ಮಚ್ ಬೆಟರ್. ನನ್ನ ಪ್ರಕಾರ ದಿಸ್ ಇಸ್ ದ ಮೋಸ್ಟ್ ಸೆಲ್ಫ್ ಸಸ್ಟೈನಬಲ್ ಮಾಡೆಲ್ ಫಾರ್ ಅನ್ ಎಕನಾಮಿಕ್ growth for any country, not only India but any country. More than working for someone, if you can create your own business ecosystem, that's the best option where ನೀವು ಒಂದು ಕಂಟ್ರಿನ ಮುಂದೆ ತಗೊಂಡು ಹೋಗೋಕ್ಕೆ you can show that you love your country. It could be funny, whatever I'm saying could be funny. ಇವಾಗ ಪುಡಾಂಗ್ ಹೇಳಿದ್ನಲ್ಲ, ಪೇಟ್ರಿಯಾಟಿಕ್ ಆಗಿ ಯು ಆರ್ ಬಿಕಮಿಂಗ್ ಅನ್ ಆ್ಯಂಟಿ ಇಂಡಿಯನ್. ಓಕೆ, ಅವನು ಅಷ್ಟೆಲ್ಲ ಹೇಳಿದವನು, ನಾನು ಬೇಕಾದ್ರೆ ಬರ್ಕೊಡ್ತೀನಿ. ಅವನ ಕೈಯಲ್ಲಿ ಇದ್ದಿರೋದು ಒಂದು ಚೈನೀಸ್ ಮೇಕ್ ಫೋನೇ ಇದ್ದಿರುತ್ತೆ. ಅವ್ನು 100% ಯಾವುದು ಇಂಡಿಯನ್ ಮೇಕ್ ಫೋನ್ ಇಟ್ಟಿರಲ್ಲ. ಯಾಕೆ, ಇವಾಗ ಚೈನಾ ಅಂತ ಹೇಳಿದ ತಕ್ಷಣ ಗೋಡೆ ಮೇಲೆ ಹೊಡೆದು ಫೋನ್ ಹೊಡೆದಾಕಿರಲ್ಲ ಅವನು ಅದೇ ಫೋನ್ ಇಟ್ಕೊಂಡು ಆ ಫೋನಿಂದನೇ ನನಗೆ ಫೇಸ್ಬುಕ್ಕಲ್ಲಿ ಪೋಸ್ಟಿಗೆ ರಿಪ್ಲೈ ಹಾಕಿರ್ತಾನೆ, ಈ ಥರ ನೀನು ಆ್ಯಂಟಿ ಇಂಡಿಯನ್, ಆ ಥರ ರಿಪ್ಲೈ ಹಾಕಿರ್ತಾನೆ. ಇನ್ಫ್ಯಾಕ್ಟ್ ಅವನು ಅಷ್ಟು ಪೇಟ್ರಿಯಾಟ್ ಆಗಿದ್ಮೇಲೆ ಲಾಸ್ಟ್ ನನಗೆ ಇನ್ನೊಂದು ಹೇಳಿದ್ದ, ನೀವು ಬೇಕಾದ್ರೆ US ಪ್ರಾಡಕ್ಟ್ಸ್ ತೊಗೊಳ್ಳಿ, ಬೇಕಾದ್ರೆ ಯುರೋಪ್ ಪ್ರಾಡಕ್ಟ್ ತೊಗೊಳ್ಳಿ, ಚೈನಾ ಪ್ರಾಡಕ್ಟ್ ಮಾತ್ರ ತೊಗೋಬೇಡಿ ಅಂತ ಹೇಳ್ತಾ ಇದ್ದಾನೆ. ಅದು ಯಾವ ಥರ ಲಾಜಿಕ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಬರೀ ಚೈನಾ ಪ್ರಾಡಕ್ಟ್ ತೊಗೋಬಾರ್ದು ಅಂತ ಹೇಳಿದಾಗ, ಬ್ರಿಟಿಷರ್ಸ್ ನಮ್ಮನ್ನ ಒಂದು 300 ವರ್ಷ ಆಡಳಿತ ಮಾಡಿ ನಮ್ಮನ್ನ ಫುಲ್ ಪುಡಾಂಗ್ ಮಾಡಿ ಫುಲ್ ಮಟಾಶ್ ಮಾಡಿಬಿಟ್ಟು ನಮ್ಮನ್ನ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ನಮ್ಮ ಹತ್ರದಿಂದ ಗೋಲ್ಡ್ ಮತ್ತು ವಾಟ್ ಎವರ್ ಎಕನಾಮಿಕ್ ರಿಸೋರ್ಸಸ್ ಆರ್ ವಾಟ್ ಎವರ್ ನ್ಯಾಚುರಲ್ ರಿಸೋರ್ಸಸ್ ಅದು ಎಷ್ಟು ಎತ್ಕೊಂಡು ಹೋಗಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಲಿಟ್ರಲಿ ದೇ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್ ಅಸ್. ಆದರೆ ದಟ್ ಬಗರ್, ಈ ಪುಡಾಂಗು, ಇನ್ನು ಅವ್ನು ಕೆಲಸ ಮಾಡ್ತಿರೋ ಕಂಪನಿ ಒಂದು ಬ್ರಿಟಿಷ್ ಕಂಪನಿನೇ. ಹಿ ಈಸ್ ವರ್ಕಿಂಗ್ ಫಾರ್ ಅ ಬ್ರಿಟಿಷ್ ಕಂಪನಿ. ಸೊ ವೇರ್ ಇಸ್ ದ ಲಾಜಿಕ್? ನೀವು ಈ ಚೈನಾದವರು ಏನೋ ನಮ್ಮ ಸೋಲ್ಜರ್ಸ್, ಓಕೆ, ಇಟ್ಸ್ ಬ್ಯಾಡ್ ದಟ್ ಅವರು ನಮ್ಮ ಈ ಒಂದು 15 ಸೋಲ್ಜರ್ಸ್ನ ಏನೋ, ಐ ಡೋಂಟ್ ನೋ ದ ನಂಬರ್ ಎಕ್ಸಾಕ್ಟ್ಲಿ, ಬಟ್ ದೆರ್ ಈಸ್ ಅ ಕ್ಲಾಶ್. ಅದಕ್ಕೋಸ್ಕರ ಓಕೆ, ಚೈನಾ ಬ್ಯಾಡ್, ಓಕೆ, ದಟ್ ಈಸ್ ಆಲ್ ಡಿಫ್ರೆಂಟ್. ಬಟ್ ವೆನ್ ಯು ಆರ್ ಥಿಂಕಿಂಗ್ ಪೇಟ್ರಿಯಾಟಿಕಲಿ, ಹ್ಯಾವ್ ಸಮ್ ಸೆನ್ಸ್. ಓಕೆ, ಇದು ಮಾಡಿದ್ರೆ ಕಂಪನಿ, ಒಂದು ದೇಶಕ್ಕೆ ವಿಚ್ ಇಸ್ ಅ ಮೋರ್ ಸಸ್ಟೈನಬಲ್ ಮಾಡೆಲ್, ಅದನ್ನು ನಾವು ಥಿಂಕ್ ಮಾಡಿ ಪ್ರೋಗ್ರೆಸ್ ಮಾಡೋದೇ ಬೆಟರ್. ಐ ಪರ್ಸ್ನಲಿ ಫೀಲ್ ಆಂಟರ್ಪ್ರಿನರ್ಶಿಪ್ ಈಸ್ ದ ಮೋಸ್ಟ್ ಸಸ್ಟೈನಬಲ್ ಮಾಡೆಲ್. ಸೊ ಈ ಆಂಟರ್ಪ್ರಿನರ್ಶಿಪ್ನ ಪ್ರಮೋಟ್ ಮಾಡೋಕ್ಕೆ ಗೌರ್ಮೆಂಟ್ ಏನು ಮಾಡ್ಬೋದು? ಓಕೆ, ಇಲ್ಲಿ ಹೆಂಗಂದರೆ ಫ್ಯಾಕ್ಚುಲಿ ಗೌರ್ಮೆಂಟ್ ಕ್ಯಾನ್ ಡೂ ಅ ಲಾಟ್. ಓಕೆ, ಲೋನ್ ಕೊಡ್ಬೋದು, ಆ ಲೋನ್ಗೆ ಲೋವರ್ ಇಂಟ್ರೆಸ್ಟ್ ಕೊಡ್ಬೋದು, ನಿಮ್ಮ ಟ್ರೇಡ್ ಪಾಲಿಸಿನ ಅಡ್ಜಸ್ಟ್ ಮಾಡ್ಬೋದು, ಮೇ ಬಿ ನಿಮಗೆ ಇನ್ನು SEZ ಎಲ್ಲ ಮಾಡಿ ಸಪೋರ್ಟ್ ಮಾಡ್ಬೋದು. ಬಟ್ ಗೌರ್ಮೆಂಟ್ ಈಸ್ ಜಸ್ಟ್ ಫ್ಯಾಕ್ಚುಲಿ ಅದೆಲ್ಲ ಓಕೆ, ಬಟ್ ಗೌರ್ಮೆಂಟ್ ಈಸ್ ನಾಟ್ ಗೋಯಿಂಗ್ ಟು ಡೂ ದ ಬಿಸ್ನೆಸ್ ಫಾರ್ ಯು. ನೀವೇ ಆ ಬಿಸ್ನೆಸ್ ಮಾಡಬೇಕು. ಸೊ ನನ್ನ ಪ್ರಕಾರ ಗೌರ್ಮೆಂಟ್ ವಿಲ್ ಕಮ್ ಓನ್ಲಿ ಇನ್ ದ ಸೆಕೆಂಡ್ ಹಾಫ್. ದ ಫಸ್ಟ್ ಹಾಫ್ ಆಫ್ ಯುವರ್ ಆಂಟರ್ಪ್ರಿನರ್ಶಿಪ್ ಪುಷ್ ಬಂದ್ಬಿಟ್ಟು ಎಲ್ಲಿಂದ ಬರಬೇಕಂದ್ರೆ ನಿಮ್ಮ ಮನೆಯಿಂದ ಬರಬೇಕು. ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನೋ ಅಥವಾ ನಿಮ್ಗೆ ಗೊತ್ತಿರೋರ್ನೋ, ಯು ಹ್ಯಾವ್ ಟು ಎನ್ಕರೇಜ್ ದೆಮ್ ಟು
ಥಿಂಕ್ ಡಿಫ್ರೆಂಟ್ಲಿ. ಓಕೆ, ಆ ಪುಷ್ ಇರಬೇಕು. ನೀನು ನಮ್ಮ ಮನೇಲಿ ಓದ್ತಾ ಇರುವಾಗಲೇ ಹೇಳಿದ್ರು, ನೀನು ಓದ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಓದಿಲ್ಲ ಅಂದರೆ ನೀನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ನಾನು ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್, ನಾನೊಂದು 55% ತೊಗೋತಾ ಇದ್ದೆ. ನಾನೊಂದು ಆ್ಯಾವ್ರೇಜ್ ಸ್ಟೂಡೆಂಟ್. ನನಗಿಂತ 85% ತೊಗೊಂಡಿರೋ ಹುಡುಗರಲ್ಲ ಇವತ್ತಿಗೂ ನಿಯತ್ತಾಗಿ ಕೆಲಸ ಸಿಕ್ಕಿರೋ ಕೆಲಸನೂ ಕರೋನಾದಿಂದ ಬಿಟ್ಬಿಟ್ಟು ರೋಡಲ್ಲಿ ಬಿದ್ದಿದ್ದಾರೆ. ನಾನು ಹಂಗೆ ಲೆವೆಲಾಗಿ ಓಡ್ತಾ ಇದ್ದೀನಿ, ಹೆಂಗೋ ನಮ್ದು ನಡೀತಾ ಇದೆ. ಸೊ ಇಟ್ ಡಸಂಟ್ ಮೀನ್ ದಟ್ ಓಕೆ ನೀನು ಓದಿದ್ರೆ ಮಾತ್ರ ನೀನು ಒಳ್ಳೆ ಲೆವೆಲ್ಗೆ ಹೋಗ್ತೀಯ, ಓದಿಲ್ಲ ಅಂದರೆ ಪೊರ್ಕೆ ಆಗ್ಬಿಡ್ತೀಯ. ಇಲ್ಲ, ಅದು ಹಂಗೆ ಇಲ್ಲವೇ ಇಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಹಂಗೆ ಇಲ್ಲವೇ ಇಲ್ಲ. ಸೊ ನಿಮ್ಮ ಮನೇಲಿರುವಾಗ ಯು ಪ್ರಮೋಟ್ ಆಂಟರ್ಪ್ರಿನರ್ಶಿಪ್ ಟು ಯುವರ್ ಕಿಡ್ಸ್, ಯು ಪ್ರಮೋಟ್ ಆಂಟರ್ಪ್ರಿನರ್ಶಿಪ್ ಟು ಯುವರ್ ಬ್ರದರ್, ಸಿಸ್ಟರ್ ಆರ್ ಹೂಎವರ್ ಇಸ್ ಇನ್ ದ ಪ್ಲೇಸ್. ಅವ್ರಿಗೆ ಆ ಥಿಂಕಿಂಗೇ ನೀವು ಒಂದು ಆಂಟರ್ಪ್ರಿನರ್ಶಿಪ್ ಥಿಂಕಿಂಗೇ ಫಸ್ಟ್ ಕೊಡಬೇಕು, ಮೋರ್ ದೆನ್ ರಾದರ್ ದೆನ್ ಆಸ್ಕಿಂಗ್ ದೆಮ್ ಟು ಪುಟ್ ದಟ್ ಏನದು ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಇದಕ್ಕಿಂತ ಪುಟ್ ದೆಮ್ ಇನ್ ಟು ಆಂಟರ್ಪ್ರಿನರ್ಶಿಪ್ ಮೋಡ್. ಆ ಇದರಲ್ಲಿ ಇರಬೇಕು. ಹೌ ಎನ್ಕರೇಜ್ ದೆಮ್ ವಿತ್ ಡಿಫ್ರೆಂಟ್ ಥಿಂಕಿಂಗ್. ಅವ್ರ ಡಿಫ್ರೆನ್ಷಿಯಲ್ ಥಿಂಕಿಂಗ್ನ ಎನ್ಕರೇಜ್ ಮಾಡಿ, ಅವ್ರಿಗೊಂದು ಸ್ಪೇಸ್, ಒಂದು ಐಡಿಯಾ, ಒಂದು ಆ ಐಡಿಯಾಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಡಿ. ಡೋಂಟ್ ಮೇಕ್ ಫನ್ ಆಫ್ ದೇರ್ ಐಡಿಯಾಸ್, ಓಕೆ, ಕ್ರಿಯೇಟ್ ಎ ಸ್ಪೇಸ್ ಫಾರ್ ದೇರ್ ಐಡಿಯಾಸ್. ಅವರು ಏನೇ ಮೇ ಬಿ ಅವ್ರು ಇಫ್ ಈ ಸ್ಟಿಲ್ ಯಂಗ್ ಆ್ಯಂಡ್ ವೆರಿ ಸ್ಮಾಲ್ ಕಿಡ್ಸ್ ಅನ್ನೋ ಓಕೆ, ಅವ್ರನ್ನ ಒಂದು ಕೆಲಸ ಮಾಡಿಸಿ, ನೀನು ಈ ಕೆಲಸ ಮಾಡಿದ್ರೆ ನಿಂಗೆ ಇಷ್ಟು ದುಡಿಯುತ್ತೆ, ಇಷ್ಟು ಮಾಡಿದ್ರೆ ಈ ಥರ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯೋ ಅಷ್ಟು ದುಡ್ಡು ಕೊಡ್ತೀನಿ, ಆ ಥರ ಏನಾದ್ರು. ಓಕೆ, ಇಟ್ ಕುಡ್ ಬಿ ವೆರಿ ಲೇಮ್ ಬಟ್ ಇಟ್ ವಿಲ್ ವರ್ಕ್. ಐ ಕ್ಯಾನ್ ಅಶ್ಯೂರ್ ಯು ದಟ್ ಇಟ್ ವಿಲ್ ವರ್ಕ್. ಆ್ಯಂಡ್ ಇದು ಬಂದು ಒಂದು ಆಂಟರ್ಪ್ರಿನರ್ಶಿಪ್ ಇಕೋಸಿಸ್ಟಮ್ ಅಟ್ ಹೋಮ್. ಇನ್ನೊಂದು ಮೇಜರ್ ಪಾರ್ಟ್ ಆಫ್ ಅವರ್ ಲೈಫ್ ವೇರ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಆಂಟರ್ಪ್ರಿನರ್ಶಿಪ್ ಇಸ್ ಸ್ಕೂಲ್ಸ್. ಈ ಪುಡಾಂಗ್ ಸ್ಕೂಲ್ ನನ್ನ ಮಕ್ಕಳು ಮಾಡೋ ಬಿಸ್ನೆಸ್ಸಲ್ಲಿ ನಮ್ಮ ಮಕ್ಕಳ ಮೈಂಡ್ಸೆಟ್ಟೇ ಅವ್ರು ಬಂದ್ಬಿಟ್ಟು ತುಂಬ 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 ಟ್ಯೂನ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗಂದರೆ ಅವರಿಂದನೇ ನಾನು ಹೇಳೋದು ನಮ್ಮ ಕಂಟ್ರಿಯಲ್ಲಿ ಆಂಟರ್ಪ್ರಿನರ್ಶಿಪ್ ತುಂಬ ಕಮ್ಮಿ ಇದೆ ಅಂತ. ಯಾಕಂದರೆ ಅವರೇ ಬಂದ್ಬಿಟ್ಟು ಸ್ಕೂಲಲ್ಲಿ ಓದ್ತಾ ಇರುವಾಗಲೇ ನೀನು ಓದಿಲ್ಲ ಅಂದರೆ ಕೆಲಸ ಸಿಗಲ್ಲ ಅಂತ ಅದೊಂದು ಮೈಂಡ್ ಟ್ಯೂನ್ ಮಾಡಿ ಅದನ್ನೇ ಪೇರೆಂಟ್ಸ್ಗೂ ಹಾಕಿ ಪೇರೆಂಟ್ಸ್ ನಮಗೆ ವಾಪಸ್ ಅದೇ ಹೊಡಿತಾರೆ. ಸೊ ಆ ಫಸ್ಟ್ ಬಂದ್ಬಿಟ್ಟು ಸ್ಕೂಲಲ್ಲಿ ಆ ಆಂಟರ್ಪ್ರಿನರ್ಶಿಪ್ ಪುಷ್ ಇದೆಯಲ್ಲ, ಅದು ಸ್ಕೂಲಲ್ಲೂ ತುಂಬ 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 ಇಂಪಾರ್ಟೆಂಟು. ಅದು ಆವಾಗಲೇ ಹೇಳಿದ್ನಲ್ಲ, ಈ ಶಾರ್ಕ್ ಟ್ಯಾಂಕಲ್ಲಿ ತುಂಬ ಐಡಿಯಾಸು ಹ್ಯಾಸ್ ಬಿಕಮ್ ಸ್ಕೂಲ್ ಪ್ರಾಜೆಕ್ಟಿಂದ ಒಂದು ಏನು ಸ್ಕೂಲಲ್ಲಿ ನಿಮ್ಮ ಮನೇಲಿ ಹೋಗಿ ಸಾಲ್ವ್ ಮಾಡ್ಕೊಂಬಾ ಅಂತ ಹೇಳಿದ ಒಂದು ಪ್ರಾಬ್ಲಮ್ನ ಒಂದು ಡೈರೆಕ್ಟಾಗಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡೋಷ್ಟು ಕೆಪಾಸಿಟಿ ಅಲ್ಲಿರೋ ಸ್ಕೂಲ್ಗೆ ಇರುವಾಗ, ನಮ್ಮ ಸ್ಕೂಲ್ ಅವರು ಬರೀ ಡೊನೇಷನ್ ಕಲೆಕ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕೆ ಟ್ರೈನ್ ಮಾಡ್ತೀನಿ, ನಾನು ನಿನ್ನ ಲ್ಯಾಬ್ ರ್ಯಾಟ್ ಥರ ಮಾಡ್ತೀನಿ, 10th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ನ ನಾನು 9th ಸ್ಟ್ಯಾಂಡರ್ಡಲ್ಲೇ ಸ್ಟಾರ್ಟ್ ಮಾಡ್ತೀನಿ, 12th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ನಾನು 11th ಸ್ಟ್ಯಾಂಡರ್ಡೇ ಸ್ಟಾರ್ಟ್ ಮಾಡ್ತೀನಿ, ನೀನು 98% ತೆಗಿಸ್ತೀನಿ, 95% ತೆಗಿಸ್ತೀನಿ, ಏನು ಪುಡಂಗೆ 95-98 ತೆಗೆದು ನೀನು ತೆಗೆದಲ್ಲಿ ತೂರಿಸ್ಕೊಳ್ಳೋದ. ಸೊ ಇಟ್ ಡಸಂಟ್ ಮೇಕ್ ಸೆನ್ಸ್. ಮೇಯ್ನಾಗಿ ಏನಂದರೆ ಈ ಸ್ಕೂಲ್ ಗ್ರೇಡಿಂಗ್ ಸಿಸ್ಟಮ್ ಇದೆಯಲ್ಲ, ನೀನು ಫೇಲ್ ಆಗಿಬಿಟ್ರೆ ನಿನ್ನ ಜೀವನನೇ ಹೋಯ್ತು. ಅದನ್ನು ಫಸ್ಟು ನನ್ನ ಪ್ರಕಾರ ತೆಗಿಬೇಕು. ಫೇಲಿಯರ್ ಈಸ್ ದ ಫಕಿಂಗ್ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ಆ ಮೆಂಟಾಲಿಟಿ ತರಬೇಕು. ಫೇಲ್ ಆಗ್ತಿದೆ ಅಂದರೆ ಏನಾಗುತ್ತೆ ಅಂತ ಒಂದು ಭಯ ತರಿಸ್ತಾರಲ್ಲ, ಓಕೆ ನೀವು ಗ್ರೇಡಿಂಗ್ ಸಿಸ್ಟಮ್ ಇಟ್ಕೊಳ್ಳಿ, ಬಟ್ ವೆನ್ ಅ ಪರ್ಸನ್ ಫೇಲ್ಸ್, ಆ ಫೇಲ್ ಆಗಿರೋನ್ನ ಬಂದ್ಬಿಟ್ಟು ತುಂಬ ಏನು ಹೇಳೋದು ಡಿಗ್ರೇಡ್ ಮಾಡಿ ಪೇರೆಂಟ್ಸ್ನ ಕರೆಸಿ ಅದು ಮಾಡಿ ಇದು ಮಾಡೋದು ಬೇಡ. ಯಾಕಂದರೆ ಅವನು ಅದೇ ಥರ ಗ್ರೋ ಆಗಿಬಿಡ್ತಾನೆ ಅವ್ನ ಫ್ಯೂಚರ್ ಲೈಫಲ್ಲೂ. ಓಕೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಫೇಲ್ ಆಗಿಬಿಟ್ರೆ ಏನು ಮಾಡೋದು, ಕೆಲ್ಸಕ್ಕೆ ಹೋಗ್ತೀನಿ ಫೇಲ್ ಆದರೆ ಏನು ಮಾಡೋದು. ಸೊ ಆ ಥಾಟೇ ಬಂದ್ಬಿಟ್ಟು ಅವ್ನ ಮೈಂಡಿಂದ ಎತ್ಬಿಡ್ಬೇಕು. ಇಟ್ ಶುಡ್ ಬಿ ಲೈಕ್ ಫೇಲ್ಯೂರ್ ಇಸ್ ಜಸ್ಟ್ ಅನದರ್ ಶಿಟಿ ಟರ್ಮ್. ಫೇಲ್ಯೂರ್ ಇದ್ದರೆ ಓಕೆ, ಇಟ್ ಡಸಂಟ್ ಮ್ಯಾಟರ್, ಇಟ್ಸ್ ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಈ ಕುಡ್ ಬಿ ಟ್ಯಾಲೆಂಟೆಡ್ ಇನ್ ಸಮಥಿಂಗ್ ಎಲ್ಸ್. ಆ ಲೆವೆಲ್ಗೆ ಬಂದ್ಬಿಟ್ಟು ಈ ಸ್ಕೂಲೆಲ್ಲ ಬಂದ್ಬಿಟ್ಟು ಫಸ್ಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಮಸ್ಟ್ ಪ್ರಮೋಟ್ ಆಂಟರ್ಪ್ರಿನರ್ಶಿಪ್. ದೇ ಮಸ್ಟ್, ಇಫ್ ಯು ಆಸ್ಕ್ ಮೀ, ಅವ್ರ ಹತ್ರ ಒಂದು ಸಬ್ಜೆಕ್ಟೇ ಸಪ್ರೇಟಾಗಿರಬೇಕು, ಆಂಟರ್ಪ್ರಿನರ್ಶಿಪ್ ಸಬ್ಜೆಕ್ಟ್ ಇರಬೇಕು, ಆಂಟರ್ಪ್ರಿನರ್ಶಿಪ್ ಡೇ ಅಂತ ಮಾಡಬೇಕು. ದೇರ್ ಪ್ರಾಜೆಕ್ಟ್ ಮಸ್ಟ್ ಬಿ ಮೋರ್ ಪ್ರಾಕ್ಟಿಕಲ್. ಈ ವೆರಿ ಗುಡ್ ಕಾನ್ಸೆಪ್ಟ್ ಈ US ಸ್ಕೂಲ್ಸಲ್ಲಿ ಮಾಡೋದು. ಗೋ ಟು ಯೋರ್ ಹೋಮ್, ಫೈಂಡ್ ಅ ಪ್ರಾಬ್ಲಮ್, ಇನ್ವೆಂಟ್ ಅ ಸೊಲ್ಯೂಷನ್ ಆ್ಯಂಡ್ ಮೇಕ್ ಇಟ್ ಆಸ್ ಅ ಪ್ರಾಜೆಕ್ಟ್. ನೀವು ಬಂದ್ಬಿಟ್ಟು ತುಂಬ ಫ್ಯಾನ್ಸಿ ಪ್ರಾಜೆಕ್ಟ್, ಈ ಓಮ್ಸ್ ಲಾ ಪ್ರಾಜೆಕ್ಟ್, ಕೈನೆಟಿಕ್ ಎನರ್ಜಿ ಅದೆಲ್ಲ ಬೇಡ. ಅದು ಓಕೆ, ದಟ್ ಸೈನ್ಸ್, ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ನೀವು ಜೀವನಕ್ಕೆ ಬೇಕಾಗಿರೋದು, ನೀವು ಒಂದು ಪ್ರಾಬ್ಲಮ್ ತಗೊಳ್ಳಿ, ಆ ಪ್ರಾಬ್ಲಮ್ಗೆ ಏನಾದ್ರು ಸೊಲ್ಯೂಷನ್ ಕಂಡಿರಲಿ. ದಟ್ ಕುಡ್ ಬಿ ಎನಿಥಿಂಗ್ ಅಟ್ ಯುವರ್ ಪ್ಲೇಸ್. ಅದನ್ನು ಕಂಡಿಡ್ದುಬಿಟ್ಟು ಮೇಕ್ ದಟ್ ಆಸ್ ಅ ಪ್ರಾಜೆಕ್ಟ್. ದಟ್ಸ್ ಅನ್ ಇನ್ನೋವೇಷನ್. ಮೇ ಬಿ ನಾಟ್ ಇನ್ವೆಂಟಿಂಗ್ ಬಟ್ ಸ್ಟಿಲ್ ಅನ್ ಇನ್ನೋವೇಷನ್. ದಟ್ ಕುಡ್ ಆ್ಯಕ್ಚುಲಿ ಬಿ ಅ ರಿಯಲಿ ಗ್ರೇಟ್. ಇದಕ್ಕೆ ನಾನು ಒಂದು ಸೂಪರ್ ಎಕ್ಸಾಂಪಲ್ ಅದೇ ಶೋ ಅಲ್ಲಿ ನೋಡಿದಾಗ,
ಒಬ್ಬ ಚಿಕ್ಕ ಹುಡುಗ, ಐ ಥಿಂಕ್ ಹೀಸ್ ಪ್ರಾಬ್ಲಿ 14 or 15, ಅವ್ನ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಇದೇ ಥರ ಸೇಮ್ ಪ್ರಾಜೆಕ್ಟ್, ಗೋ ಹೋಮ್ ಫೈಂಡ್ ಪ್ರಾಬ್ಲಮ್ ಮೇಕ್ ಅ ಸೊಲ್ಯೂಷನ್ ಅಂಡ್ ಕಮ್ ಬ್ಯಾಕ್ ಅಂತ. ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಟ್ರಾವೆಲಲ್ಲಿದ್ದಾಗ ಎವ್ರಿ ಟೈಮ್ ಹಿ ಹ್ಯಾಡ್ ಟು ಕ್ಯಾರಿ ದ ಶಾಂಪೂ ಬಾಟ್ಲ್ ಯಾವಾಗಲೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಬಿಕಾಸ್ ಹಿ ಡಿನ್ ಲೈಕ್ ದ ಶಾಂಪೂಸ್ ಅಟ್ ದ ಹೋಟೆಲ್ಸ್. ಸೊ ಎವ್ರಿ ಟೈಮ್ ಅವ್ರು ಬಾಟ್ಲ್ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ವಾಟ್ ಹಿ ಮೇಡ್ ಶಾಂಪೂಸ್ ಇಂಟು ಸ್ಮಾಲ್, ಈ ನ್ಯಾಫ್ತಲಿನ್ ಬಾಲ್ಸ್ ಥರ ಪ್ಲಾಸ್ಟಿಕ್ ಪೇಪರಲ್ಲಿ, ಸಾಲ್ಯುಬಲ್ ಪ್ಲಾಸ್ಟಿಕ್ ಪೇಪರಲ್ಲಿ ಶಾಂಪೂಸ್ನ ಕಟ್ ಕೊಡ್ತದ. ಸೊ ಈಸ್ ಫಾದರ್ ಡಿಂಟ್ ಹ್ಯಾವ್ ಟು ಕ್ಯಾರಿ ದ ಫುಲ್ ಶಾಂಪೂ ಬಾಟಲ್. ಸೊ ಅದನ್ನು ಅವನು ಸ್ಕೂಲ್ ಪ್ರಾಜೆಕ್ಟಿಗೆ ತೊಗೊಂಡೋಗಿ ತೋರಿಸ್ದ. ಹಿ ಒನ್ ಸಮ್ ಪ್ರೈಸ್ ಆಲ್ಸೋ, ಓಕೆ, ಇಟ್ ಡಸಂಟ್ ಮ್ಯಾಟರ್. ಆದರೆ ಒಂದು 1 year ಆದಮೇಲೆ ಅದನ್ನು ಅವ್ರ ಅಜ್ಜಿ ನೋಡ್ಬಿಟ್ಟು ಶಿ ಫೌಂಡ್ ಇಟ್ ಟು ಬಿ ಎ ರಿಯಲಿ ಗುಡ್ ಐಟಮ್ ಅಂದ್ಬಿಟ್ಟು, ಸೊ ವಾಟ್ ಶಿ ಡಿಡ್ ವಾಸ್ ಅದನ್ನು ಪೇಟೆಂಟ್ ಮಾಡಿಬಿಟ್ರು. ಅದನ್ನು ಪೇಟೆಂಟ್ ಮಾಡಿ ಒಂದೇ ವರ್ಷದಲ್ಲಿ ವೆನ್ ಹಿ ಕೇಮ್ ಟು ಶಾರ್ಕ್ ಟ್ಯಾಂಕ್ ಅಂಡ್ ಸೆಡ್ ಐ ಹ್ಯಾವ್ ದಿಸ್ ಪೇಟೆಂಟ್, one of the investor on it. And today I think Holiday Inn ಮತ್ತೆ Hyatt in US, every hotel ರೂಮಲ್ಲಿ ನಿಮಗೆ ಆ ಶಾಂಪೂ ಇದು ಬ್ಲಾಬ್ಸು ಇರುತ್ತೆ. ಅದು ಬಂದ್ಬಿಟ್ಟು ಇಟ್ಸ್ ಬಿಕಮ್ ಅ ಹ್ಯೂಜ್ ಟ್ರೆಂಡ್ ದೇರ್. ಆ್ಯಂಡ್ ಆ ಶಾಂಪೂ ಬ್ಲಾಬ್ಸ್ ಇದೆ ಅಂತ ನಾನು ಆ ಸೈಟಲ್ಲಿ ಓದಿದೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಟರ್ನ್ಡ್ ಫ್ರಮ್ ಅ ಸ್ಕೂಲ್ ಪ್ರಾಜೆಕ್ಟ್ ಟು ಅ $1 million business by a 17-year-old or a 14-year-old. ಸ್ಟಾರ್ಟ್ ಮಾಡಿ 17-year, by the time he was 17-year-old he already closed the deal. ಸೊ ಅಷ್ಟೇ ಅದರಲ್ಲಿ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೋಮ್ ಇಕೋಸಿಸ್ಟಮ್ ಅಂಡ್ ದ ಸ್ಕೂಲ್ ಇಕೋಸಿಸ್ಟಮ್ ಅಂಡ್ ದ ಕಾಲೇಜ್ ಇಕೋಸಿಸ್ಟಮ್ ಟು ಮೇನ್ಲಿ ಬ್ರಿಂಗ್ ದಟ್ ಕಲ್ಚರ್ ಆಫ್ ಆಂಟರ್ಪ್ರಿನರ್ಶಿಪ್ ಇನ್ ಟು ದ ಕಿಡ್ ಹೂ ಇಸ್ ಗ್ರೋಯಿಂಗ್ ದೀಸ್ ಡೇಸ್. ಅವ್ರು ಬಂದ್ಬಿಟ್ಟು ಈ ಕೆಲಸಕ್ಕೆ ಹೋಗಬೇಕು ಅಂತ ಆ ಬಿಂಬನ ಹೊಡೆದಾಕಿಲ್ಲ ಅಂದರೆ ಐ ಆಮ್ ಶ್ಯೂರ್ ಈ ಆಂಟರ್ಪ್ರಿನರ್ಶಿಪ್ ನಮಗೆ ಆಂಟರ್ಪ್ರಿನರ್ಶಿಪ್ ಮಾಡೆಲ್ ಇದ್ದರೆ ಮಾತ್ರನೇ ನಾವು ಉದ್ಧಾರ ಆಗೋಕ್ಕಾಗೋದು. ಇಲ್ಲ ಅಂದರೆ ನಾವು ಇನ್ನು ಬೇರೆಯವ್ನ ಕೈಯೇ ಹಿಡಿದು ನಾವು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ದಟ್ ವೋಂಟ್ ವರ್ಕ್, ದಟ್ ವಿಲ್ ನಾಟ್ ವರ್ಕ್ ಫಾರ್ ಅ ಲಾಂಗ್ ಟರ್ಮ್. ನಮಗೆ ವೆನ್ ವಿ ವಾಂಟ್ ಟು ಬಿ ದೇರ್ ಅಟ್ ದ ಟಾಪ್, ವಿ ಹ್ಯಾವ್ ಟು ಡಾಮಿನೇಟ್ our market with our products. We should have our investments and our market with our products. ಇಲ್ಲಿ ಬೇರೆಯವ್ರು ಬಂದ್ಬಿಟ್ಟು ನಮ್ಮ ಮಾರ್ಕೆಟ್ ಡಾಮಿನೇಟ್ ಮಾಡಿದ್ರೆ ಐ ಆಮ್ ಶ್ಯೂರ್ ವಿ ವಿಲ್ ನಾಟ್ ಗೋ ಎನಿವೇರ್. ಸೊ ಈ ಪಾಡ್ಕಾಸ್ಟ್ ಮಾಡಿದ ರೀಸನ್ ಬಂದು ಐ ವಾಂಟೆಡ್ ಟು ಲೆಟ್ ಮೈ ಥಾಟ್ಸ್ ಅಬೌಟ್ ಆಂಟರ್ಪ್ರಿನರ್ಶಿಪ್ ಮಾಡೋಕ್ಕೆ. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗಿದ್ರೆ ಪ್ರಾಬಬ್ಲಿ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ಬೋದು. ಇಫ್ ಯು ಹ್ಯಾವ್ ಸಮ್ ಕಮೆಂಟ್ಸ್ ಯು ಕ್ಯಾನ್ ಆಲ್ಸೋ ಕಮೆಂಟ್ ಆರ್ ಸೆಂಡ್ ಇಮೇಲ್ ಟು voicebath@gmail.com. ಥ್ಯಾಂಕ್ ಯು. ಇನ್ನೊಂದು ಪಾಡ್ಕಾಸ್ಟಲ್ಲಿ ನಾನು ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಪೀಸ್.